ಪ್ರತಿಷ್ಠೆಯನ್ನ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳಿದುಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಯಾಕೆ ಜೊತೆಗೆ ಕಾರಣ ಏನು ಅನ್ನೋದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಕಟ್ಟುವಂತಹ ಮನೆ ಅಂತ ಹೇಳಿದ್ರೆ ಅಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಬೇಕು ಅಂತ ಹೇಳಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮನೆ ಅನ್ನೋದು ಒಂದ್ ರೀತಿ ದುಃಖಕ್ಕೇನೆ ಕಾರಣವಾಗ್ತಾ ಇದೆ. ಏನ್ ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದಕ್ಕೆ ಸರಿಯಾದ ಮ್ಯಾಚ್ ಆಗ್ತಕ್ಕಂಥದ್ದು, ಹೊಂದಾಣಿಕೆ ಆಗ್ತಕ್ಕಂಥ ಪದ ಯಾವ್ದು ಹೇಳಬೇಕು ಅಂದ್ರೆ ನೋವಿನ ಮನೆ ಬೇಕಾ ಅಂದರೆ ಮನೆಯಿಂದ ಶಿಕ್ಷೆ ಅನುಭವಿಸ್ಬೇಕಾ? ಇದು ನಿಜವಾದ ಪ್ರಶ್ನೆ. ಮನೆಯಿಂದ ಶಿಕ್ಷೆನಾ ಹಂಗಂದ್ರೆ ಏನಿದು? ಮನೆ ಕಟ್ಟದ ಶಿಕ್ಷೆನಾ ಅನ್ಸುತ್ತಲ್ಲ? ಈ ಮನೆಯಿಂದ ಶಿಕ್ಷೆನಾ ಅನ್ನೋದಕ್ಕೆ ಅರ್ಥ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಆದರೆ ನಾವು ಬರೀ ಬಾಯಲ್ಲಿ ಹೇಳ್ಕೊಂಡೇ ಬಂದ್ಬಿಟ್ಟು ಮನೆ ದೇವಾಲಯ ಬರೀ ಸುಳ್ಳೆ, ಜೀವನ ಎಲ್ಲ ಬರೀ ಸುಳ್ಳೆ. ಏಳು దేవాలయ. నేనెప్పుడూ మా వారసత్వాన్ని వెంట తీసుకెళ్లే వధువుగా కలలు కన్నాను. ఈరోజు నేను నా అనంతారాతో విష్ణుమూర్తి అనుగ్రహాన్ని తోడు తీసుకువెళ్తున్నాను. ప్రతి ఆకృతి దివ్య ఆశీస్సులతో కూడినది. నీవు నా కలలను సాకారం చేశావు, అయినా నా మనసింకా నిండలేదు. మీ కలల వధువుగా అవ్వండి. ఇంద్రియా సమర్పించు అనంతారా బ్రైడల్ టెంపుల్ జ్యువెలరీ కలెక్షన్. ಮಾತ್ರ ತುಂಬಾ ಇದೆ. ಮನೆ ಕಟ್ಟೋದೇನಕ್ಕೆ ಅಂದರೆ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ. ಯಾಕ್ರಿ ಹೇಳ್ಕೊತೀರಾ ಬರೀ ಸುಳ್ಳು? ಅದಿಲ್ಲವೇ ಇಲ್ಲ ರೀ. ಬರೋದು ಇಲ್ಲ, ಸಿಗೋದು ಇಲ್ಲ. ನಿಮ್ಗೆ ಸಿಗೋದು ಒಂದೇ, ನೋವು. ಇವತ್ತು ನಿಮ್ಮ ವಿಚಾರವನ್ನು ವಿಸ್ತಾರ ಮಾಡಿ ತೋರಿಸ್ಕೊಡ್ತೀನಿ. ಮನೆಯಿಂದ ಶಿಕ್ಷೆನೇ ಅಂದರೆ ನೋವು ಎಲ್ಲೆಲ್ಲಿ ಬರುತ್ತೆ, ಯಾವ್ಯಾವ ಭಾಗದಿಂದ ನೋವು ಬರುತ್ತೆ, ಅದು ನಿಮ್ಮ ಮನೆಯಲ್ಲೇ ಇರುತ್ತೆ ಅನ್ನೋ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ವಿಚಾರವೇ ಈ ದಿನದ ಒಂದು ರಹಸ್ಯಕರವಾದ ವಿಷಯ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ಇವತ್ತು ತಲೆ ಒಬ್ಬರದು, ದೇಹ ಒಬ್ಬರದು ಮನೇನ ನಾವು ಕಟ್ಟಿದ್ದೀವಿ. ಹಾಗಾದರೆ ಅದು ಹೆಂಗೆ ಹೇಳ್ತೀರಾ ನೀವು ಅನ್ನೋ ಪ್ರಶ್ನೆ ಬರುತ್ತಲ್ವಾ? ನಾವು ಕರೆಕ್ಟಾಗಿ ಕೇಳೇ ಕಟ್ಟಿರೋದು. ಯಾರನ್ನು ಕೇಳಿದ್ರಿ? ಅದೇ ಕಟ್ಟಿಸ್ತಾರಲ್ಲ, ವಾಸ್ತವರು, ಪೂರೈತರು, ಯಾರೋ ಒಬ್ಬರು. ಅವ್ರಿಗೆ ಗೊತ್ತಾ ಪ್ರಶ್ನೆ? ಇನ್ನಿನ್ಯಾರು ಪ್ರಶ್ನೆ? ಸೊ ಪ್ರಶ್ನೆಯಲ್ಲೇ ಉಳಿದಿದ್ದೀವಿ, ಉತ್ತರ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಇದಕ್ಕೆ ಏನು ಹೇಳ್ಬೋದು ಅಂದರೆ, ಮನೆಯಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥ ಮೊದಲನೇ ಭಾಗ, ಮನೆಯನ್ನ ಕಟ್ಟಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದೇವೆ ಅಂತ ಗೊತ್ತಿಲ್ಲ. ಹಾಗಾದರೆ ನಿಮ್ಮ ಪ್ರಕಾರ ಮನೆಯನ್ನ ಹೇಗೆ ಕಟ್ಟಬೇಕಿತ್ತು ಪ್ರಶ್ನೆ ಬರುತ್ತೆ. ನಮ್ಮ ಪ್ರಕಾರ ಅಂದರೆ ನನ್ನ ಪ್ರಕಾರ ಅಲ್ಲ, ಹೇಳ್ತಾ ಇರ್ತಕ್ಕಂತಹ ಧರ್ಮಕ್ಕೆ ಹತ್ತಿರವಾದಂತಹ ಮಾಹಿತಿಯ ಪ್ರಕಾರವಾಗಿ ಹೀಗೇ ಇರಬೇಕು ಮನುಷ್ಯ, ಹೀಗೇ ಇರಬೇಕು ಮದುವೆ, ಹೀಗೇ ಇರಬೇಕು ಹೆಂಡತಿ, ಹೀಗೇ ಇರಬೇಕು ಹುಡುಗ. ಹಿಂಗೆ ಹುಡುಕಿ ಸಿಕ್ಕೋದೇ ಇಲ್ಲ. ಸಿಗ್ತಾರೆ ನಮ್ಮ ಒಳ್ಳೆ ಹುಡುಗಿ ನೋಡ್ತಾ ಇದ್ದೀವಿ ಅಂತಾರೆ. ಅವ್ರನ್ನ ಕೇಳಬೇಕು, ಹೆಂಗದು ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾರೆ? ಒಳ್ಳೆ ಹುಡುಗ, ನನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗ ಸಿಕ್ಕಬೇಕು ಅಂತ ಇವ್ರು ಹುಡುಕ್ತಾರೆ ಹೆಣ್ಮಕ್ಳು. ಎಲ್ಲೈತೆ ಇದು ಒಳ್ಳೆಯದು? ಸಿಗಲ್ಲ, ಅಪ್ರಾಣೆ ಸಿಗಲ್ಲ. ಸಿಕ್ಕಿದ್ರು ಉಳಿಯಲ್ಲ. ಬಾಯ್ ಟಾಟಾ. ಇವರು ಅವ್ರಿಗೆ ಟಾಟಾ ಮಾಡ್ತಾರೋ, ಇವರು ಅವ್ರಿಗೆ ಟಾಟಾ ಮಾಡ್ತಾರೋ, ಒಟ್ಟಲ್ಲಿ ಟಾಟಾ. ಸೊ ಈ ಟಾಟಾ ಮಾಡೋಕ್ಕೆ ಮದುವೆ ಮಾಡ್ಕೋಬೇಕಾ? ನಿಜವಾದ ಸತ್ಯ ಅಂದರೆ ನಿಮ್ಮ ಮನೆಯೇ ಅದಕ್ಕೆ ಕಾರಣ ಅಂತಕ್ಕಂಥದ್ದನ್ನು ನಿಕಟವಾಗಿ ನೇರವಾಗಿ ಚುಚ್ಚಿ ಬೇಕಾದ್ರೆ ತೋರಿಸ್ಕೊಡ್ತೀನಿ ನಾನು. ನಿಮ್ಮ ಮನೆಯ ಆಕಾರ ನೋಡಿದ್ರೆ ಸಾಕು, ಈ ಮನೇಲಿ ಎಷ್ಟು ವಿಚ್ಛೇದನ ಆಗತ್ತೆ, ಆಗಿರುತ್ತೆ, ಆಗಿದೆ, ಇಷ್ಟು ಹೇಳ್ಬೋದು. ಮನೆಯ ವಿನ್ಯಾಸ ನೋಡಿದಾಗ, ಮುಂಭಾಗವನ್ನು ನೋಡಿದ ತಕ್ಷಣ ಗೊತ್ತಾಗತ್ತೆ ಮನೆಯಲ್ಲಿ ಮದುವೆ ಆಗೋರಿದ್ದಾರಾ, ಆಗ್ಬಿಟ್ಟು ಕಿತ್ತೋಗಿದೆಯಾ. ಇದೆಲ್ಲ ಮನೆ ಆಕಾರದಲ್ಲೇ ಗೊತ್ತಾಗತ್ತೆ ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಮನೆಯ ಚಿತ್ರಣವನ್ನು ನೋಡಿ ಮುಂಭಾಗವನ್ನು ವಿನ್ಯಾಸ ಅಂತ ಹೇಳ್ತಾರೆ ಇದಕ್ಕೆ. ಮನೆಯ ಮುಂಭಾಗವನ್ನು ನೋಡಿದಾಗ ಮನೆಯಲ್ಲಿ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಮಲಗ್ತಾರೆ ನೆಮ್ಮದಿಯಾಗಿ. ಉತ್ತರಕ್ಕೆ ಒಂದು, ದಕ್ಷಿಣಕ್ಕೆ ಒಂದು, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ. ಕಲಹಪ್ರಾಪ್ತಿಯಾದ ಮನೆ ಮುಗಿತಲ್ಲ. ವಯಸ್ಸಾಯಿತು, ಮಕ್ಕಳಾಯಿತು, ಯಾಕದು? ಅದಲ್ಲ. ನೀವು ಯಾವುದೋ ಕ್ಲೈಮ್ಯಾಕ್ಸ್ ಹೋಗ್ಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. ಪ್ರೀತಿ ಸದಾ ಇರಬೇಕು. ಏನಮ್ಮ? ಪ್ರೀತಿಗೆ ಯಾಕೆ ಕೊರತೆ?
ಈ ಪ್ರೀತಿ ಸದಾ ಇರಬೇಕಂತ ಎಲ್ಲರೂ ಬಯಕೆ, ಆದರೆ ಸಿಗ್ತಾ ಇಲ್ವೇ? ಕಲಹ ಸಿಗ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಪ್ರಕಾರ ಆದರೂ ಒಂದು ಮಾತು ಹೇಳ್ಬಿಡಿ ಅಂತ ಕೇಳೋದೇ ಆದರೆ ಹೇಳಲೇಬೇಕಾಗತ್ತೆ. ನಮ್ಮ ದೇಹವನ್ನು ಒಂದು ಸಲ ಮನೆ ಕಟ್ಟಿಸೋರು ದಯವಿಟ್ಟು ಅದಕ್ಕಿಂತ ಮುಂಚೆ ಒಂದು ಮೆಸೇಜ್ ಹೇಳ್ತೀನಿ. ಸಿಂಹರಾಶಿಯವರು ಮದುವೆ ಆಗಿರೋರು ಅಥವಾ ಮನೇಲಿ ಯಾರೋ ಅಳಿಯ, ಸೊಸೆ, ಮಗ, ಮಗಳು, ಮೊಮ್ಮಗಳು ಯಾರು ನಿಮ್ಮ ಮನೇಲಿ ಸಿಂಹರಾಶಿಯವರು ಇದ್ದರೆ ನಂಬರ್ 1. ನಂಬರ್ 2, ಮೇಷರಾಶಿಯವರು ನಿಮ್ಮ ಮನೇಲಿ ಹುಟ್ಟಿದ್ರೆ ಅವರ ವಿಚಾರವನ್ನು ಇವತ್ತು ತಿಳ್ಕೋಬೇಕು ಅಂದರೆ ಕರೆ ಸಿಕ್ಕಿದ್ರೆ ಮಾಡಿ ನೋಡಿ, ಅವಕಾಶ ಆದರೆ ವಿಸ್ತಾರವಾಗಿ ಹೇಳ್ಕೊಡ್ತೀನಿ. ಸಿಂಹರಾಶಿ ಮತ್ತು ಮೇಷರಾಶಿಯವರು ಕುಟುಂಬದಲ್ಲಿ ಯಾರಿದ್ರೂ ಸರಿಯೇ, ಅವರ ಕಲ್ಯಾಣ ಮಹೋತ್ಸವವಾಗಿರ್ತಕ್ಕಂಥ, ಕಲ್ಯಾಣ ಅಂದರೆ ಮದುವೆ, ಅವ್ರ ಸ್ಥಿತಿ ಯಾವ ಮಟ್ಟಕ್ಕಿರುತ್ತೆ ಅಂತ ಇವತ್ತು ಮುಂದೆ ಕ್ಲೀನಾಗಿ ವಿಸ್ತಾರ ಮಾಡಿ ಹೇಳೋಣ. ಹೇಳಬೇಕು ಅಂತ ಬೇಡ ಅಂತಿಮ್ಮ. ಆದರೆ ಈ ಸಿಂಹರಾಶಿನೇ ಯಾಕೆ, ಮೇಷರಾಶಿನೇ ಯಾಕೆ, ಬೇರೆ ರಾಶಿ ಅಲ್ಲ ಏನು ಅಂತಕ್ಕಂಥ ಪ್ರಶ್ನೆಗೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಅನುಸಾರಕ್ಕನುಸಾರವಾಗಿ ಅರ್ಥಗಳನ್ನ ತಿಳಿಸ್ಕೋಬೇಕು. ಅದಕ್ಕೆ ನಕ್ಷತ್ರ ಬರುತ್ತೆ, ಒಂದಕ್ಕೆ ರಾಶಿ ಬರುತ್ತೆ, ಒಂದಕ್ಕೆ ಲಗ್ನ ಬರುತ್ತೆ, ಒಂದಕ್ಕೆ ತಿಥಿ ಬರುತ್ತೆ, ಒಂದು ಯೋಗ ಬರುತ್ತೆ, ಒಂದಕ್ಕೆ ವಾರ ಬರುತ್ತೆ. ಇದೆಲ್ಲವೂ ಅನುಸಾರವಾಗಿ ಆಯಾ ಸಂದರ್ಭಕ್ಕನುಸಾರವಾಗಿ ಬರುತ್ತೆ. ಇದಕ್ಕೆ ಪಂಚಾಂಗ ಅಂತ ಹೇಳೋದು. 5 ಅಂಗಗಳನ್ನೂ ಗುರುತಿಸಿ ಹೇಳ್ತಕ್ಕಂಥದ್ದು ಇದೆ. 5 ಅಂಗದಲ್ಲಿ ನಾವು ಒಂದೇ ತಗೊಳ್ಳೋದು. ಫೋನ್ ನಂಬರ್ 5 ಒತ್ತಲೇಬೇಕು. ಫೋನ್ ಹೋಗೋಕ್ಕೆಲ್ಲಮ್ಮ ನಾವು ಒಂದೇ ಒತ್ತೋದು, 4 ಒತ್ತಲ್ಲ. ಫೋನ್ ಹೆಂಗೆ ಹೋಗುತ್ತೆ ಅದು? ಅದೇ ನಮ್ಗೆ ಅರ್ಥ ಆಗದೇ ಇರೋ ವಿಚಾರ. ಯಾಕೆ ನಮ್ಮ ನಂಬರ್ ಒತ್ತೋದೇ ಗೊತ್ತಿಲ್ಲ, ನಂಬರು ಗೊತ್ತಿಲ್ಲ, ಫೋನ್ ಅಂತೂ ಇದೆ, ಹೋಗ್ತಾ ಇಲ್ಲ. ಅದಕ್ಕೆ ನಾವು ಮಾಡಿರ್ತಕ್ಕಂಥ ಅಪರಾಧವಾದರೂ ಏನು ಅನ್ನುವಂತಹ ಪ್ರಶ್ನೆಗೆ ವಿಚಾರ. ಒಂದು ಸಲ ಕನ್ನಡಿ ಮುಂದೆ ಮನೆ ಕಟ್ಟೋರು ಅಥವಾ ಮನೆ ಕಟ್ಟಿರೋರು ಇವತ್ತೇ ಒಂದು ಪ್ರಯತ್ನ ಮಾಡಿ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ. ಏನು, ನಿಮ್ಮ ದೇಹ ಯಾವ ಆಕೃತಿಯಲ್ಲಿದೆ, ನಿಮ್ಮ ದೇಹ ಯಾವ ಆಕೃತಿಯಲ್ಲಿ ಇದೆ ಅದನ್ನು ವರ್ಣನೆ ಮಾಡಿ ಹೇಳ್ಬಿಡ್ತೀನಿ. ಯಾವ ಆಕೃತಿ ಅಂದರೆ ಮನುಷ್ಯ ನಾನು ಅದೇ ಥರ ಇದ್ದೀನಿ. ಮೊದಲನೇ ಭಾಗ ನಮ್ಮ ತಲೆ ಭಾಗ ಚಿಕ್ಕದಲ್ವೇನಮ್ಮ? ಹೌದಾ? ದೇಹದಲ್ಲಿ ಶರೀರದಲ್ಲಿ ಇರ್ತಕ್ಕಂಥ ತಲೆಯ ಭಾಗ ಚಿಕ್ಕದು, ಮೊದಲನೇದು ಟಾಪ್ 1 ಇದೆ ತಾನೆ ತಲೆ. ಎರಡನೇದು ನಮ್ಮ ಭುಜ. ಈ ಭುಜಕ್ಕೆ ಮೀರಿ ನಮ್ಮ ದೇಹದಲ್ಲಿ ಅಗಲ ಭಾಗ ಯಾವುದೂ ಇಲ್ಲ, ಒಪ್ಕೋಬೋದಲ್ಲ? ಅಲ್ಲ, ವಿಕಾರವಾಗಿರೋರು ಇರುತ್ತೆ, ನನಗೆ ಗೊತ್ತಿಲ್ಲ. ವಿಕಾರ ಅಂದರೆ ಈ ಮಟ್ಟಿ ಕೆಳಗಡೆ ಸಿಕ್ಕಾಬಟ್ಟೆ ಬೆಳೆದ್ಬಿಟ್ಟಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಪರ್ಸ್ನಾಲಿಟಿ ಅಂತ ಹೇಳಕ್ಕೆ ಬರಲ್ಲ. ಅಕಸ್ಮಾತಾಗಿ ಬೆಳ್ಕೊಂಡ್ಬಿಟ್ಟಿರ್ತದೆ ಅಲ್ಲಮ್ಮ, ನಾವೇನು ಮಾಡೋಕ್ಕಾಗಲ್ಲ. ಸೊ ಆ ರೀತಿಯಾಗಿ ಅಕ್ಕಲ್ಲ. ಈಗ ನೀವು ನಾನಿರೋದು ಕರೆಕ್ಟಾಗಿದ್ದೀನಿ, ಪರ್ಸ್ನಾಲಿಟಿ ಸರಿಗಿದೆ ಅಂತಕ್ಕಂಥವ್ರು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ. ನಿಮ್ಮ ಮನೆ ನಿಮ್ಮ ದೇಹದ ಆಕಾರಕ್ಕೆ ಹೊಂದುವಂಥ ರೀತಿಯಲ್ಲಿ ನೀವು ಮನೆ ಕಟ್ಟಿದರೆ ಅಪ್ರಾಣೆ ಇಲ್ಲ. ಯಾಕೆ ಅಂದರೆ ನಾವು ಶಾಸ್ತ್ರ ವಾಸ್ತು ಅಂತ ಹೇಳೋ ನಾವು ನಮ್ಮ ದೇಹಕ್ಕೆ ಅನುಸಾರವಾಗಿರ್ತಕ್ಕಂತಹ ರೀತಿಯಲ್ಲೇ ಮನೆಯನ್ನು ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರು ನೀವು ತಿಳ್ಕೋಬೇಕು. ಯಾರನ್ನು ಕೇಳಬೇಡಿ, ಯಾಕೆಂದ್ರೆ ಆ ಟಾಪಿಕ್ ಯಾರಿಗೂ ಗೊತ್ತಿಲ್ಲ. ಮನೆ ಮಾತಾಡಬೇಕು ಬೇಡ ಅಂತೀಯಮ್ಮ. ಅದಕ್ಕಿಂತ ಹೆಚ್ಚಾಗಿ ಒಂದು ತಮಾಷೆ ವಿಷಯ, ದೇಹದ ಜೊತೆ ನಾವು ಮಾತಾಡೋದನ್ನು ಕಲಿಬೇಕು. ಬೇಕು ಅಂತ ಬೇಡ ಅಂತ್ಯ? ಬೇಕು. ನಮ್ಮ ದೇಹದ ಜೊತೆ ನಾವು ಮಾತಾಡೋದನ್ನು ಕಲಿಬೇಕು. ಇದನ್ನು ಕೇಳೋದು ಎಷ್ಟೋ ಜನಕ್ಕೆ ಆಶ್ಚರ್ಯ, ಅದು ಇನ್ನೂ ಗೊತ್ತೇ ಇಲ್ಲ. ನಮ್ಮ ದೇಹ ಹೆಂಗೆ ಮಾತಾಡುತ್ತೆ? ಈಗ ನನಗಿದು ಬೇಕು ಅಂತ ಕೇಳ್ತಾ ಇಲ್ವಾ? ನಾವು ಗಮನಿಸೋದೇ ಇಲ್ಲ. ತಿಂಡಿ ತಿನ್ನೋ ಮೂರ್ಖ ಅಂತದೆ, ಆಮೇಲೆ ತಿಂದ್ರಾಯ್ತು. ನೀರು ಕುಡಿಯೋ ಅಂತದೆ, ಆಮೇಲೆ ಕುಡಿದ್ರಾಯ್ತು. ಹೌದಲ್ಲಮ್ಮ? ಅದನ್ನು ರಿಜೆಕ್ಟ್ ಮಾಡಿಬಿಡ್ತೀವಿ. ಹಂಗೆ ನೀವು ಮಾಡ್ಕೊಳೋದು ಏನಕ್ಕೆ ಅಂದರೆ, ಮೈನೋವು ಅಂತಕ್ಕಂತಹ ವಿಚಾರ ಹೆಂಗಸರಿಗೆ ಯಾರ ಮನೆಯಲ್ಲಿ ಇಲ್ಲಪ್ಪ. ಜ್ಞಾಪಕನೇ ಇಲ್ಲ ಅನ್ಕೋತೀನಿ, ನೀರೇ ಕುಡಿಯೋಕ್ಕಾಗಲ್ಲ, ಜ್ಞಾಪಕ ಬರಲ್ಲ. ಕೈಲೇ ಹಿಡ್ಕೊಂಡಿರ್ತೀನಿ, ನೀರು ಕುಡಿಯೋಕ್ಕೆ ಜ್ಞಾಪಕ ಬರಲ್ಲ. ಅಡುಗೆ ಮನೇಲಿ ನಿಂತ್ಕೊಂಡು ಪ್ರತಿಯೊಂದು ಜ್ಞಾಪಕ ಮಾಡ್ಕೊಂಡು ಇವತ್ತು ಚೆನ್ನಾಗಿ ಅಡುಗೆ ಮಾಡಬೇಕು ಅಂತೀನಿ, ಏನೋ ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಮನೇಲಿ ಚಿಲ್ಕ ಹಾಕದ್ನಾ ಅಂತ ಇನ್ನೊಂದ್ಸಲ ಬೆಡ್ಡಲ್ಲಿ ಮಲಗಿದ್ದವ್ರು ಎದ್ದೋಗಿ ಚಿಲ್ಕ ಮುಟ್ಟು ನೋಡ್ಬಿಟ್ಟು ಮಲ್ಕೊಳ್ಳೋರು ಇದ್ದಾರೆ, ಹಾಕಿರ್ತಾರೆ. ಡೌಟು ನನಗೆ ಇನ್ನೊಂದ್ಸಲ ನೋಡ್ಕೊಬತ್ತೀನಿ ತಾಳು. ಈ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳು ನಡೀತಕ್ಕಂಥ ಮನೆಯಲ್ಲಿ ಹೆಂಗಸರ ವಿಚಾರಕ್ಕೆ ವಿಚ್ಛೇದನ ಅಂತಕ್ಕಂಥದ್ದು ಅರ್ಥ ಏನು ಅಂದರೆ, ವಿಚ್ಛೇದನ ಏನಕ್ಕಾಗತ್ತೆ ಕಾರಣ ಕೇಳಿದ್ರೆ ಒಂದೇ ಲೈನ್ ಹೇಳ್ಬೋದು. ಸುಖವನ್ನು ಬಯಸುವವರಿಗೆ ವಿಚ್ಛೇದನ ಕಟ್ಟಿಟ್ಟ ಬುತ್ತಿ. ಅದು ಗಂಡಸು ಹೌದು, ಹೆಂಗಸು ಹೌದು. ಮದುವೆ ಮಾಡ್ಕೊಳ್ಳೋದೇನಕ್ಕೆ? ಸುಖ ಬೆಳಕ್ಕೆ ಅಂತ ಹೇಳ್ಬಿಟ್ಟಿರ್ತಾರೆ ಅಪ್ಪ ಅಮ್ಮಂದಿರು. ಅವರು ಅನ್ಕೊಂಡಿರ್ತಾರೆ ಮದುವೆ ಆದ್ಮೇಲೆ ನಂಗೆ ಸಿಕ್ಕೋ ಗಂಡ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾನೆ ಅಂತ, ನನಗೆ ಸಿಗೋ ಹೆಂಡತಿ ಏನೆಲ್ಲ ನನಗೆ ಸೌಕರ್ಯ ಮಾಡ್ತಾಳೆ ಅಂತ ಇವ್ರು ಕನ್ಸ್ಕೊಂಡಿರ್ತಾರೆ. ಇವೆರಡು ಅಕೌಂಟೇ ಓಪನ್ ಆಗಲ್ಲ.
ಯಾವಾಗ? ಮದುವೆ ಆದಮೇಲೆ. ಮದುವೆಗೆ ಮುಂಚೆ ಅಕಸ್ಮಾತ್ ನಡೀತಾ ಇರೋದು ಸ್ವಲ್ಪ. ಯಾಕೆ ಅಂದರೆ ಅಟ್ರಾಕ್ಷನ್, ಆಕರ್ಷಣೆಗೋಸ್ಕರವಾಗಿ ಬಗ್ಲೇಬೇಕು. ಯಾಕೆ ಅಂದರೆ ಮಿಸ್ ಹೋಗ್ಬಿಟ್ರೆ ಲೈನ್ ಕಟ್ ಆಗ್ಬಿಡ್ತಲ್ಲ. ಹಾಗಾಗಿ ಮದುವೆ ಆದವರು ಅಥವಾ ಮದುವೆ ಆಗಿ ಫಿಕ್ಸ್ ಆಗಿ ಕಟ್ಟಾಗೋದು ಇವೆಲ್ಲವೂ ಕೂಡ ನಿಮ್ಮ ಮನೆಯ ಆಕಾರದಿಂದಲೇ. ಹೊಸ ವಿಚಾರ ಅಂತ ಅನ್ಕೋಬೇಡಿ. ಇದನ್ನು ಬೇಕಾದಷ್ಟು ಸಲ ಹೇಳ್ತೀನಿ. ಇವತ್ತು ಪರ್ಟಿಕ್ಯುಲರ್ ಆಗಿ ಈ ಭಾಗನೇ ಅಂತ ನೀವು ತಿಳ್ಕೋಬೇಕಾಗತ್ತೆ. ಯಾಕೆ ಅಂದರೆ ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂತಹ ನೋವು ಅಂತಕ್ಕಂಥದ್ದನ್ನು ಇವತ್ತು ಗುರುತು ಮಾಡಿ ತೋರಿಸೋಣ. ಮನೆಯಿಂದ ನೋವು ಇರೋಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥ ಎಲ್ರಿಗೂ ಅರ್ಥ ಆಗಬೇಕು ಅಂತಕ್ಕಂಥದ್ದು ಈ ದಿನದ ಕಾರ್ಯಕ್ರಮದ ವಿಶೇಷ. ಈಗ ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಗಿರಿಜಾ ಅಂತ ಹೇಳಿ ಬೆಂಗಳೂರಿನಿಂದ ಕಾಲರ್ ಇದ್ದಾರೆ. ನಮಸ್ಕಾರ ಗಿರಿಜಾ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೊದಲು ಅವರ ನಕ್ಷತ್ರವನ್ನ ತಿಳಿಸಿ. ಮಕ ನಕ್ಷತ್ರ ಸಿಂಹರಾಶಿ, ಮಹೇಶ್ ಅಂತ. ಹಲೋ, ನಮಸ್ಕಾರ ಸರ್. ನಾರಾಯಣ. ನಾನು ಸಾರ್ ಅಲ್ವಲ್ಲ, ಯಾಕೆ ಸಾರ್ ಅಂದ್ಬಿಟ್ರಿ? ಏನ್ ಹೇಳ್ಬೇಕಿತ್ತು? ಯಜಮಾನ್ರ ಬಗ್ಗೆ ಕೇಳ್ಬೇಕಾಯ್ತು ಸರ್. ಸರಿ ಮಾ, ನನ್ನ ಪ್ರಶ್ನೆಗೆ ಹೇಳ್ತಾಯಿ. ನಾನು ಸಾರ್ ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ಏನ್ ಓದಿದ್ಯಮ್ಮ? SLC ಹೋಗಿದ್ದೀನಿ ಗುರುಗಳೇ. ನೋಡಿ, ಈಗ ಬಂತು ನೋಡಿ ಕನ್ನಡ ಪದ. ಯಾಕೆ ಅಂದ್ರೆ ನಾವು ಮರ್ತೋಗ್ಬಿಟ್ಟಿರ್ತೀವಿ, ಯಾರ ಹತ್ರ ಮಾತಾಡ್ತಿದ್ದೀವಿ ಜ್ಞಾಪಕ ಇರಲ್ಲ. ಇದೆಲ್ಲ ನಾವು ಕಲ್ತ್ಕೋಬೇಕು. ದೇವ್ರ ಹತ್ರ ಬಳಸೋ ಭಾಷೆ ಯಾವುದು? ಇವೆಲ್ಲ ಬೇಕು ಅಂತೀಯ ಬೇಡ ಅಂತೀಮ? ಬೇಕು ಗುರುಗಳೇ. ಬೇಜಾರಾಯ್ತಾ? ಇಲ್ಲ ಗುರುಗಳೇ, ಇದೆ ಫಸ್ಟ್ ಟೈಮ್ ಆಡಿದ್ದು ಎಕ್ಸಾಕ್ಟ್ ಆಯ್ತು ಅದಕ್ಕೆ. ಓಕೆ, ಆಯ್ತು, ಪರವಾಗಿಲ್ಲ. ಸೊ ಯಾರಿದು ಸಿಂಹರಾಶಿಯವರು? ನಮ್ಮ ಯಜಮಾನ್ರು ಮಹೇಶ್ ಅಂತ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ದು 20 ವರ್ಷ ಆಯ್ತು ಗುರುಗಳೇ. ಯಾವ ವಾರ ಮದುವೆ ಆಯ್ತು? ಶನಿವಾರ ಭಾನುವಾರ. ಶನಿವಾರ ಭಾನುವಾರ. ಅಮ್ಮ, ನೀನು ಹುಟ್ಟಿದ್ದು ಯಾವತ್ತು? ನಾನ್ ಸೋಮವಾರ ಗುರುಗಳೇ. ನಿಮ್ಮ ಯಜಮಾನ್ ಹುಟ್ಟಿದ್ದು? ಅವರು ಸೋಮವಾರ ಅಂತ ಹೇಳ್ತಿದ್ರು, ಸೋಮವಾರ ಅವರು. ಓಕೆ, ಅವ್ರ ನಕ್ಷತ್ರ ಗೊತ್ತಾ? ಅವ್ರ ನಕ್ಷತ್ರ ಅಂತಾನೆ ಹೇಳಿರೋದು ಈಗ. ಅವ್ರ ಮಕ ನಕ್ಷತ್ರ ನಿನ್ನ ನಕ್ಷತ್ರ ಅಮ್ಮ? ನಂದು ಧನಿಷ್ಠ ನಕ್ಷತ್ರ. ಓಕೆ, ಈಗ ನಿನ್ನ ಪ್ರಶ್ನೆ ಏನಪ್ಪಾ? ಒಂದ್ ಸ್ವಲ್ಪ ಸಾಲದಲ್ಲಿ ಸಿಗಾಕೊಂಡಿದೀವಿ, ಒಂದ್ ಸ್ವಲ್ಪ ಕೆಲಸ ಕಾರ್ಯಗಳು, ಮಕ್ಕಳು. ಈ ಸಾಲ ಅಂತಕ್ಕಂಥ ವಿಚಾರಕ್ಕೆ ಯಾವಾಗಿಂದ ಇದೆ? ಮದುವೆ ಮುಂಚೆಯಿಂದಲೂ ನಮ್ಮ ಯಜಮಾನ್ರಿಗಿದೆ ಅಂತಾನ? ಮದುವೆ ಆದ್ಮೇಲೆ ಆಯ್ತು ಅಂತಾನ? ಮದ್ವೆಗಿಂತ ಮುಂಚೆ ಚೆನ್ನಾಗಿದ್ದು, ಒಂದ್ ಸ್ವಲ್ಪ ಮದ್ವೆ ಮಕ್ಕಳು ಮೇಲೆ ಅನ್ಸುತ್ತೆ ಒಂದ್ ಸ್ವಲ್ಪ ಸಾಲ ಸುಡಿಸಿ ಹಾಕೊಂಡು. ಓಕೆ, ಏನ್ ಕೆಲಸ ಮಾಡೋದು ನಿಮ್ಮ ಯಜಮಾನ್ರು? ಡ್ರೈವಿಂಗ್ ಹೋಯ್ತಾರೆ ಗುರುಗಳೇ. ಯಾರಿಗೆ? ಡ್ರೈವಿಂಗ್ ಕಾರ್ ಡ್ರೈವರು. ಓಕೆ ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಅವ್ರು 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಓಕೆ, ನಿನ್ ಮದುವೆ ಆಗಿದ್ದು ಎಷ್ಟು ವರ್ಷ ಹೇಳಿದಮ್ಮ? 20 ವರ್ಷ ಆಯ್ತು. ಅಂದ್ರೆ ನಿನ್ ಮದುವೆ ಆದ್ಮೇಲೆ ಶುರು ಮಾಡದ, ಮದುವೆ ಆಗೋಕ್ ಮುಂಚೆ ಶುರು ಮಾಡಿದ್ರ ಕಾರ್ ಡ್ರೈವಿಂಗ್? ಮದುವೆ ಆಗಕ್ಕಿಂತ ಮುಂಚೆ 2 ವರ್ಷ 3 ವರ್ಷ ಆಗಿತ್ತು. ಓಕೆ, ಈಗ ನಿನಗೆ ಆ ವೃತ್ತಿಯಲ್ಲಿ ಮೊದಲಿಂದನೂ ಕೂಡ ಪರವಾಗಿಲ್ಲ ಅಂತ ಇತ್ತ? ಮೊದಲಿಂದನೂ ಅಷ್ಟಕ್ಕಷ್ಟೇ ಇತ್ತು ಅಂತಾನ? ಹೇಗೆ? ಅದೇ ಒಂದ್ ಸ್ವಲ್ಪ ಚೆನ್ನಾಗಿದ್ದು, ಆಮೇಲೆ ಒಂದ್ ಸ್ವಲ್ಪ ಸಾಲ ಸುಳಿಸಿ ಇದಾಕೊಂಡ ಗುರುಗಳೇ. ಓಕೆ, ನಿಮ್ಮ ಮನೆ ವಾಸದ ಮನೆ ಎಷ್ಟು ವರ್ಷದ್ದು? ಇವಾಗ 15 ವರ್ಷ ಆಯ್ತು ಗುರುಗಳೇ. ಯಾರು ಕಟ್ಸಿದ್ದು? ನಾವೇ ಕಟ್ಸಿದ್ದು ಗುರುಗಳೇ. ಇದು ನೀವು ಕಟ್ಸೋದಕ್ಕೆ ನಿಮಗೆ ಮಾಹಿತಿ ಇತ್ತ? ನಿಮ್ಮ ಪ್ರಕಾರ ಕಟ್ಸೋದ್ರ, ಪುರೋಹಿತರು ಹೇಳಿದ್ರ, ಇಂಜಿನಿಯರ್ ಹೇಳಿದ್ರ? ನಾವೇ ಮಾಹಿತಿ ಐನವ್ರನ್ನ ಕೇಳ್ಬಿಟ್ಟು ಕಟ್ಸ್ಕೊಂಡ ಗುರುಗಳೇ. ಯಾವ ಊರು ನಿಮ್ದು? ನಾವು ನಮ್ಮ ಅತ್ತೆಯವ್ರ ಊರು ಮೈಸೂರು. ಓಕೆ, ನಾವು ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಅಮ್ಮವ್ರ ನಮ್ಗೆ ಅರ್ಧ ಸೈಟ್ ಕೊಟ್ಟಿದ್ರು. ಅದ್ರಲ್ಲಿ ನಾವು ಕಟ್ಕೊಂಡ ಗುರುಗಳೇ. ಓಕೆ, ನಿಮ್ಮ ಮಾವ ಇದಾರಮ್ಮ? ಇದಾರೆ ಗುರುಗಳೇ. ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? ಊರಲ್ಲಿ ಇದ್ದಾರೆ, ನಂಜನಗೂಡಲ್ಲಿ ಇದ್ದಾರೆ. ನೀವಿರೋದು ಬೆಂಗಳೂರಾ? ನಾವಿರೋದು ಬೆಂಗಳೂರು. ಓಕೆ, ನಿಮ್ಮ ಅತ್ತೆ ಮಾವ ಇಬ್ಬರೇ ಇರೋದಾ, ಬೇರೆ ಯಾರು ಇದ್ದಾರಾ? ಭಾವನೂ ಇದ್ದಾರೆ. ಓಕೆ, ಈಗ ನೀವು ಹೋಗೋದು ಯಾವಾಗಾರು ಹೋಗುವಂತದ್ದು ಅಭ್ಯಾಸ? ಹೋಗ್ತೀವಿ, 2 ವರ್ಷಕ್ಕೆ ಹೋಗ್ತೀವಿ, 1-3 ವರ್ಷದಲ್ಲಿ ಹೋಗ್ತೀವಿ. ಅವರು ಬರ್ತಾರೆ, ನಾವು ಹೋಗ್ತೀವಿ. ಓಕೆ, ಈಗ ನಿಮ್ಮ ಯಜಮಾನ್ರು ಸಂಪಾದನೆ ಮಾಡೋದ್ರಲ್ಲಿ, ಹೇಳಿದ ಮಾತು ನಡ್ಕೊಳ್ಳೋದ್ರಲ್ಲಿ, ಊಟ ನಿದ್ದೆ ಮಾಡೋದ್ರಲ್ಲಿ ಯಾವ್ದಕ್ಕೆ ಮಾರ್ಕ್ಸ್ ಕೊಡ್ತೀಯಮ್ಮ? ಅದೇ ನಿದ್ದೆ ಒಂದ್ ಸ್ವಲ್ಪ, ಡ್ರೈವಿಂಗ್ ಅಲ್ವಾ ಗುರುಗಳೇ, ನಿದ್ದೆ ಒಂದ್ ಸ್ವಲ್ಪ ಕಡಿಮೆ ಮಾಡ್ತಾರೆ. ಊಟಕ್ಕೆ ಅದೇ ಸ್ವಲ್ಪ ತಿಂತಾರೆ ಗುರುಗಳೇ, ಅಷ್ಟೇ. ಓಕೆ, ಕೋಪ ನಿನಗೆ ಜಾಸ್ತಿನಾ ನಿಮ್ಮ ಯಜಮಾನ್ರಿಗೆ ಜಾಸ್ತಿನಾ? ಅವ್ರಿಗೆ ಕೋಪ ಜಾಸ್ತಿ ಗುರುಗಳೇ. ನೀನ್ ಕೇಳಲ್ವಾ ಏನಕ್ಕೆ ಇಷ್ಟು ಕೋಪ ಅಂತ? ಹೇಳ್ತೀನಿ, ಆದ್ರೂನು ಒಂದ್ ಸ್ವಲ್ಪ ತಾಳ್ಮೆ ಇರ್ತಾರೆ, ಆಮೇಲೆ ಹಂಗೆ ಕೋಪ ಏರಿಸ್ಬಿಡ್ತದೆ ಗುರುಗಳೇ. ಆಮೇಲೆ ಇವ್ರ ಕುಟುಂಬದಲ್ಲಿ ಮದುವೆ ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ, 2 ಮದುವೆ ಆಗಿರೋದು, ಆಗ್ಬಿಟ್ಟು ಏನು ಪ್ರಯೋಜನ ಇಲ್ಲದೆ ದೂರ ಇರೋದು, ಯಾವ್ದು ಕಾನ್ಸೆಪ್ಟ್ ಗೊತ್ತಿದೆ? ಇಲ್ಲ ಗುರುಗಳೇ, ಆತರ ಏನಿಲ್ಲ. ಎಲ್ಲ ಇಬ್ರು ಅಣ್ಣ ತಮ್ಮರು ಇಬ್ಬರೇ ಇರೋದು. ಅಮ್ಮ, ನಾನು ನಿಮ್ಮ ಯಜಮಾನರದ್ದು ಅಷ್ಟೇ ಹೇಳ್ತಿಲ್ಲ.
ಅವರ ವಂಶದಲ್ಲಿ ಅವರಪ್ಪ ಅಣ್ಣ ತಮ್ಮಂದಿರಲ್ಲಿ ಮದುವೆ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಅನುಭವಿಸಿದ್ದಾರೆ, ಸುಖ ಅನುಭವಿಸ್ತಿಲ್ಲ, ಬಿಟ್ಟೋದ್ರು, ಹೋಗ್ಬಿಟ್ರು, ಈ ತರದ ಕತೆ ಗೊತ್ತಿದ್ಯಾ ನಿನಗೆ ಅಂತ ಹೇಳ್ತೀನಿ. ಇಲ್ಲ ಗುರುಗಳೇ, ಆ ಥರ ಏನು ಗೊತ್ತಿಲ್ಲ. ಓಕೆ, ಈಗ ಯಾಕೆ ಈ ವಿಚಾರ ಕೇಳಿದೆ ಅಂದರೆ, ಈಗ ನೀನು ಮದುವೆ ಆದಾಗ ಚೆನ್ನಾಗಿದೆ ಅಂತ ಹೇಳಿದೆ, ಚೆನ್ನಾಗಿದ್ದು ಅಂತ ಹೇಳಿದೆ. ಈಗ ನೀವು ಮನೆ ಕೈ ಹಾಕದೇ ಇದ್ದಿದ್ರೆ ನಿಮ್ಮನ್ನ ಹಿಡ್ಕೊಳಕ್ಕೆ ಆಗ್ತಿಲ್ಲ, 4 ಸರ್ಪಣಿ ಹಾಕಬೇಕಿತ್ತು. ಮನೆ ಕೈ ಹಾಕದ ಮೇಲೆ, ಮನೆ ಶುರು ಮಾಡದ ಮೇಲೆ, ಮನೆಗೆ ಹೋದ ಮೇಲೆ ನಿಮ್ಮ ಯಜಮಾನರಿಗೆ 24 ಗಂಟೆ ಬಿಡುವೇ ಇಲ್ಲ. ಹೌದು ಗುರುಗಳೇ, ಅವ್ರಿಗೆ ಕೆಲ್ಸದ ಬಿಡುವೇ ಇಲ್ಲ. ಆಮೇಲೆ ಅದಕ್ಕೆ ಪ್ರಯೋಜನ ಇಲ್ಲ, ಎಷ್ಟು ಸುತ್ತಿದ್ರು 12 ಐತೆ ಮುಳ್ಳು, ಒಂದಕ್ಕೆ ಹೋಗ್ಲೇ ಇಲ್ಲ. ಸಿಂಹರಾಶಿಯವರು, ಅಮ್ಮ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಿದೆ ಗುರುಗಳೇ. ನಿಮ್ಮ ಯಜಮಾನರು ಬಂದ್ಮೇಲೆ ಇವತ್ತು ಫಸ್ಟು ರಾತ್ರಿಗೋ ಬೆಳಗ್ಗೆನೋ ಒಂದು ಸ್ವಲ್ಪ ಫ್ರೀಯಾಗಿ ಕೂತಿದ್ದಾಗ, ರೀ ನಿಮ್ಮ ಕುಟುಂಬದಲ್ಲಿ ಹೆಣ್ಣಿಗೆ ಸ್ವಲ್ಪ ಬೇಜಾರಾಗಿರೋದು, ಬಿಟ್ಟೋಗಿರೋದು, ಮದುವೆ 2 ಆಗಿರೋದು ಸ್ವಲ್ಪ ಹೇಳಿ ಅಂತ ಕೇಳಿ 100% ಇದೆ. ಇದೆಲ್ಲ ಪರಿಚಯ ಇದೆ. ನಮ್ಮ ಅತ್ತೆ ರಿಲೇಷನ್ ಮಗುಂಗೆ ಮದುವೆ ಆಗಿದ್ದು ಗುರುಗಳೇ, ನಾನು ಅತ್ತೆ ಮಗುಂಗೆ ಆಗಿದ್ದು. ಅಲ್ಲ ಓಕೆ, ಇರ್ಲಿ ಪರವಾಗಿಲ್ಲ, ಕೇಳಿ ವಿಷಯ ತಿಳ್ಕೊ. ಸರಿ ಗುರುಗಳೇ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದ್ರೆ, ಸಿಂಹರಾಶಿಯವರಿಗೆ ಇವತ್ತು ಕರೆ ಮಾಡಿ ಅಂತ ಏನಕ್ಕೆ ಕೇಳಿದೆ ಅಂದ್ರೆ, ಕುಟುಂಬ ಏಳಿಗೆ ಇಲ್ಲದ ರೀತಿಯಲ್ಲಿ ಎಷ್ಟೇ ಕಷ್ಟ ಪಡ್ತಾ ಇದ್ರು ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕಲ್ಲ. ಹೌದು ಗುರುಗಳೇ, ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ಆಯ್ತಾ ಗುರುಗಳೇ? ಕಾಲುಗೆ ಒದಿಸ್ಕೊಂಡ್ರೆ ತಲೆಗೆ ಸಾಲಲ್ಲ, ತಲೆಗೆ ಹೇಳ್ಕೊಂಡ್ರೆ ಕಾಲಕ್ಕೆ ಸಾಲಲ್ಲ. ಹೌದು ಗುರುಗಳೇ, ಇದೇ ತಾನೇ ಜೀವನ. ಹೌದು, ನಡೀತಾ ಇದೆ. ಮಕ್ಕಳು ಎಜುಕೇಶನ್ ಅದಾದ್ಮೇಲೆ ಮಕ್ಕಳ ವಿಷಯ ಆಮೇಲೆ. ಸೈಜ್ಗಲ್ಲೇ ಚೆನ್ನಾಗಿಲ್ಲ, ಇಟಿಗೆನೆ ಚೆನ್ನಾಗಿಲ್ಲ, ವಕ್ರ ಪಕ್ರವಾಗದೆ ಗೋಡೆ ಹೆಂಗಮ್ಮ ಬರ್ತದೆ? ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು ಗುರುಗಳೇ. ನಿಮ್ಮ ಯಜಮಾನರದು ಊಟದ್ದಾಗ್ಲಿ, ರಾತ್ರಿ ಮಲಗೋದು, ಬೆಳಗ್ಗೆ ಏಳೋದು, ನಿದ್ದೆ ಕ್ವಾಲಿಟಿಯಲ್ಲಾಗ್ಲಿ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಇಲ್ಲಿ ಪೂರ್ತಿ ಬೇಸ್ಮೆಂಟನೇ ಕೆಟ್ಟೋಗಿದೆ. ಆಮೇಲೆ ಮಕ್ಕಳಿಗೆ ಎಜುಕೇಶನ್ ಬೇರೆ ಕೊಡ್ತಾ ಇದ್ದೀರಾ, ಅದು ಯಾವ ಎಜುಕೇಶನ್ ಕೊಡ್ತಿರೋ ಭಗವಂತನಿಗೆ ಗೊತ್ತು. ಅಲ್ಲ, ರಿಪೇರಿ ಆಗೈತೆ ನಮ್ಮ ಯಜಮಾನ್ರ ಲೈಫು, ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಲಿಲ್ವಮ್ಮ ನೀನು? ನಾನು ಮಾಡಿಲ್ಲ ಗುರುಗಳು. ಇವಾಗ ನಿಮ್ ಪ್ರೋಗ್ರಾಮ್ ನೋಡಿದೆ, ಅದರಿಂದ ಅದಕ್ಕೆ ಸಿಂಹರಾಶಿ ಅವ್ರದ್ದು ಅಂತ ಹೇಳೋದಲ್ಲ, ಅದಕ್ಕೆ ಮಾಡಿದೆ ಗುರುಗಳೇ. ಈಗ ನಿನ್ಗೆ ಅಮ್ಮ ಅಪ್ಪನಿಗೆ ಜಾಸ್ತಿ ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಹೌದು ಗುರುಗಳೇ. ಸುಮ್ಮನೆ ಇದ್ರೆ ನೀನ್ ತಡ್ಕೊಳಕ್ಕಾಗಲ್ಲ. ಆಯ್ತಾ? ಇದು ಏನಕ್ಕೆ ಬೇಕಿತ್ತು ಈ ಮದುವೆ, ಮಕ್ಕಳು, ಈ ಸಂಸಾರ ಏನಕ್ಕೆ ಬೇಕಿತ್ತು ಅಂತ ಒಂದು ದಿನದಲ್ಲಿ ಎಷ್ಟು ಸಲ ಮನ್ಸು ಬರುತ್ತೆ ಹೇಳು? ಬರುತ್ತೆ ಗುರುಗಳೇ. ಯಾರನ್ನಪ್ಪ ಕೇಳೋದು? ದೇವ್ರ ಹತ್ರ ಕೇಳೋಣ, ದೇವ್ರು ಮಾತಾಡಲ್ಲ. ಅದೇ ದೇವ್ರನ್ನೇ ಕೇಳ್ಕೋಬೇಕು ಅಷ್ಟೇ, ಮಾತಾಡಲ್ಲ. ಅಮ್ಮ, ದೇವ್ರು ಕೇಳ್ಕೊಂಡ್ರೆ ದೇವ್ರು ಸರಿ ಮಾಡ್ತಾನ? ಇಲ್ಲ ಗುರುಗಳೇ. ಮತ್ ಅಲ್ಲೇನ್ ಕಳ್ತೀಯ ಹೋಗಿ? ಮದುವೆ ಮಾಡಿಸಿದ್ರಲ್ಲ, ಪುರೋಹಿತನ ಕೇಳಿದ್ರು ಅಲ್ಲೂ ಇಲ್ಲ, ಹೆಂಗೋ ಅನ್ಭವಿಸ್ಕೊಂಡು ಹೋಗಮ್ಮ ಅಂತಾರೆ. ಅಪ್ಪ ಅಮ್ಮನ್ ಕೇಳಿದ್ರು ಅಲ್ಲೂ ಇಲ್ಲ, ಅಯ್ಯೋ ನಾವು ಅದೇ ತಾನೇ ಹೆಂಗೋ ಹೇಳ್ಕೊಂಡು ಹೋಗಮ್ಮ ಅಂತಾರೆ. ಅದಕ್ಕೆ ಇವತ್ತು ನಾನು ಪೂರ್ಣವಾಗಿ ಹೇಳ್ತಾ ಇದ್ದೀನಿ, ಏನು ಯೋಚನೆ ಮಾಡಬೇಡ. ತಗಲಾಕೊಳಕ್ಕೆ, ಸಾಲಕ್ಕೆ ಸಿಕ್ಕಾಕೊಳಕ್ಕೆ, ಊರು ಬಿಟ್ಟು ಹೋಗಕ್ಕೆ, ಸಾಲ ಜಾಸ್ತಿ ಮಾಡ್ಕೊಳಕ್ಕೆ, ನಿದ್ದೆ ಮಾಡದೆ ಅನುಭವಿಸೋದಕ್ಕೆ ಈ ಸಿಂಹರಾಶಿ ಮತ್ತೆ ಮೇಷರಾಶಿಯವರು 100% ಇರ್ತಾರೆ. 24 hours, ಹಗಲು ಗೊತ್ತಾಗಲ್ಲ, ರಾತ್ರಿನೂ ಗೊತ್ತಾಗಲ್ಲ. ಆರೋಗ್ಯ ಏನಾಗಬೇಡ, ಸ್ವಲ್ಪ ಯೋಚನೆ ಮಾಡಮ್ಮ. ಹೌದು ಗುರುಗಳೇ. ಇದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಫಸ್ಟು ಸಾಲ ಎಷ್ಟೇ ಇರಲಿ, ಏನಕ್ಕೆ ಆಗ್ತಾ ಇದೆ ಸಾಲ ಅಂದ್ರೆ, ನಿಮ್ಮ ಮನೆ ಚಿತ್ರಣ ಅಂದ್ರೆ ಎಷ್ಟು ಅಳತೆ ಇದೆ ಮನೆ, ಅದನ್ನ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಸಾಲ ಎಷ್ಟು ಮುಂದಕ್ಕೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಗೊತ್ತಾಗತ್ತೆ. ಕೊನೆಗೆ ಕಾರ್ಗೂ ಹೋಗಕ್ಕಾಗದೆ ಆರೋಗ್ಯ ಕೆಡಿಸ್ಕೊಂಡು ಅಯ್ಯೋ ಹೋಗಿ ಯಾರಿಗೆ ಬೇಕು ಅಂತ ಮನೇಲಿ ಮಾಡ್ಕೊಳ್ಳೋ ಮಟ್ಟಕ್ಕೆ ಇನ್ನೂ ಸಾಲ ಜಾಸ್ತಿ ಮಾಡಿಕೊಂಡು ಅಕಸ್ಮಾತಾಗಿ ಕೆಟ್ಟ ಶೋಕಿಗಳಿಗೂ ಕೂಡ ಫ್ರೆಂಡ್ ಜೊತೆ ಹೋಗಾಗ ಏನಾರು ಒಂಚೂರು ಸಿಗರೇಟೋ ಇನ್ನೊಂದೋ ಕಲಿಯೋದಕ್ಕೂ ಹೇಳ್ಕೊಂಡು ಹೋಗ್ಬಿಡುತ್ತಿದ್ದು ಜೋಪಾನ. ಸೊ let rosemary, spinach and creamy cheese take your taste buds to places they've never gone before. Introducing cheese and Korean bulldog flavor popped chips from Red Rock Delhi. Now in India, savor the adventure. ಬೇಕು, ಎಲ್ಲಿ ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು ಅಂತ ಅಕೌಂಟ್ ಓಪನ್ ಆಗಕ್ಕೆ ನೀವಿಬ್ರು ಮದುವೆ ಆಗಬೇಕು. ಆಮೇಲೆ ಮುಂದೆ ಆಗ್ತಾನೆ ಇರಬೇಕು, ವರ್ಷಕ್ಕೊಂದ್ಸಲ. ಅದನ್ನು ಹೇಗೆ, ಎಲ್ಲಿ, ಏನು ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಪ್ರಯತ್ನ ಮಾಡಿ ಹೇಳ್ಕೊಡೋಣ. ಸಾಲ ಎಷ್ಟೇ ಇರಲಿ, ಸಮಸ್ಯೆ ಎಷ್ಟೇ ಇರಲಿ, ಎಲ್ಲಿಂದ ತಪ್ಪು ಬರ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಗಿರಿಜಾ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಲಕ್ಷ್ಮಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಲಕ್ಷ್ಮಿ. ಅಲ್ಲ, ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಸೈಟ್ ಇರೋದು ಮೇಡಮ್. ಓಕೆ, ನಿಮ್ಮ ಮಗನ ನಕ್ಷತ್ರ ತಿಳಿಸಿ. ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿ ಕೊಡಿ.
ಹಲೋ ಹಲೋ ಗುರುಗಳೇ, ನಮಸ್ಕಾರ. ಹೇಳಮ್ಮ. ನಮ್ಮ ಮಗನ ಹತ್ರ ಸೈಟ್ ಇರೋದು ಗುರುಜಿ. ಇವಾಗ ಮನೆ ಕಟ್ಬೇಕು ಅನ್ಕೊಂಡಿದೀವಿ. ನಕ್ಷತ್ರನೇ ಬರಲ್ಲ. ನಾವೇನು ಹೇಳಿ ಎಷ್ಟು ಸಲ ಹೇಳಿದ್ರು ಅದು ಹೇಳೋ ಅಭ್ಯಾಸವೇ ಅಲ್ಲ ಜನಕ್ಕೆ. ನಕ್ಷತ್ರ ಯಾವ್ದಮ್ಮ? ನಕ್ಷತ್ರ ವಿಶಾಖ ನಕ್ಷತ್ರ, ತುಲಾ ರಾಶಿ. ಈಗ ಹೇಳ್ತಿದೀಯಾ? ಗುರುಜಿ ಅವ್ನಿಗೆ 27 ವರ್ಷ ನಡೀತಾ ಐತೆ ಗುರುಜಿ. ಏನ್ ಮಾಡ್ತಾ ಇದ್ದಾನೆ? ಅವ್ನ್ ನೋಬರ್ಕರ್ ಕಂಪ್ನಿಗೆ ಹೋಗ್ತಾನೆ ಗುರುಜಿ. ಮದ್ವೆ ಆಯ್ತಾ? ಇನ್ನೂ ಇಲ್ಲ ಗುರುಜಿ. ಅವನೇ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀರಾ? ಇಲ್ಲ ಗುರುಜಿ, ನೋಡ್ತಾ ಇದೀವಿ. ಏನು ಇಲ್ಲ ನೀವ್ ನೋಡಕ್ ಮುಂಚೆ ಅವನೇ ನೋಡ್ಕೊಂಡಿದ್ದೆ, ಏನ್ ಮಾಡೋದು? ಆದ್ರೂ ಪರವಾಗಿಲ್ಲ ಅಂತಮ್ಮ. ಇಲ್ಲ ಗುರುಜಿ, ನೋಡ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಜೋಪಾನ. ಯಾಕೆ ನೀವು ಹೋಗಿ ಬಂದ್ಮೇಲೆ ಹಿಂದ್ಗಡೆಯಿಂದ ಫೋನ್ ಹೋಗುತ್ತೆ, ಆಮೇಲೆ ನಿಮ್ಗೆ ಗೊತ್ತಾಗಲ್ಲ. ಇದ್ಯಾಕೋ ನಿಂತೋಯ್ತು ಅಂದ್ರೆ ಅಲ್ಲಿ ನಿಂತೋಗಿರ್ತದೆ, ನಿಮ್ಗೆ ಗೊತ್ತಿಲ್ಲ. ಹೌದಾ ಗುರುಜಿ? ವಿಶಾಖ ನಕ್ಷತ್ರ ನಂಬದ್ ಕಷ್ಟ. ಎಲ್ಲಿ ಪಟಾಕಿ ಎತ್ತಾರೋ ಹೇಳಕ್ ಬರಲ್ಲ. ಆಮೇಲೆ 27 ಕೊಂಡೋಗೈತೆ ಏಜು. ಅಲ್ಲಮ್ಮ, ಯಾಕೆ ಇಷ್ಟೊಂದು ಲೇಟ್ ಮಗನ ಮದುವೆ? ಅಮ್ಮ ಇಬ್ರು ಹೆಣ್ಮಕ್ಳಿದ್ರು ಗುರುಜಿ, ದೊಡ್ಡವರು. ನೀವು ಮದುವೆ ಆದಾಗ ಎಷ್ಟು ವಯಸ್ಸು ನಿಮ್ಮ ಯಜಮಾನ್ರಿಗೆ? ಅವಾಗಿನ ಕಮ್ಮಿನೇ ಇತ್ತು ಗುರುಜಿ. ನೋಡಿ, ಯೋಚನೆ ಮಾಡೋದು ಬೇಡ. ನೀವು ಗಂಡ ಹೆಂಡತಿ ಕುತ್ಕೊಂಡು ಮಾತಾಡ್ಬೇಕಲ್ಲ. ನೀವು ಮಾತ್ರ ಮಾಡ್ಕೊಂಡ್ಬಿಟ್ರಿ. ಮಕ್ಕಳಿಗೆ ಎಷ್ಟಾರು ಆಗ್ಲಿ ನಿಲ್ಸಿದ್ದೀರಾ ಹೋಲ್ಡಿಂಗ್ ಮಾಡಿ. ಗುರುಜಿ ಅದು ಈ ಕಾಲದಲ್ಲಿ ಹೋಲ್ಡಿಂಗ್ ಮಾಡಿದ್ರೆ ನಮೋ ನಮೋ ನಾರಾಯಣ ಅನ್ಕೋಬೇಕು ನೀವು ಅಷ್ಟೇ. ನಾನು ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಬೆಡ್ರೂಮ್ ಸ್ವಿಚ್ ಹಾಕಿದ್ರೆ ಬಾತ್ರೂಮ್ ಅಲ್ಲಿ ಯಾಕೆ ಹತ್ಕೋತು ಅಂದ್ರೆ ಅದು ಹಂಗೆ ಹತ್ಕೊಳ್ಳೋದು. ವಯಸ್ಸಿಗೆ ತಕ್ಕಂತೆ ಮದುವೆ ಮಾಡದೇ ಇದ್ರೆ ಅಪ್ಪ ಅಮ್ಮ ಆಗಲ್ಲ. ನೀವು ಕತೆ ಹೇಳ್ತಿರಲ್ಲ, ಚಿಕ್ಕವಳಾಗ್ಲಿ ದೊಡ್ಡವಳಾಗ್ಲಿ ಅವೆಲ್ಲ ಕತೆ ಇಲ್ಲ. ವಯಸ್ಸಿಗೆ ತಕ್ಕಂತೆ ಮದುವೆಗಳು ಮಾಡ್ಬಿಡ್ಬೇಕು. ನೀವು ಪ್ಲಾನ್ ಮಾಡ್ಕೊಂಡು ಬರ್ಕೊಂಡು ಕಾಯ್ಕೊಂಡಿದ್ರೆ ಹಿಂಗೆ ಕತೆ ಆಗೋದು. ಓಕೆ, ಈಗ ಮನೆ ಕಟ್ಟಬೇಕು ಅಂತನಾ? ಹೌದು ಗುರುಜಿ. ಸೈಟ್ ತಗೊಂಡಿದ್ದೀರಾ? ಸೈಟ್ ತಗೊಂಡಿದ್ದೀವಿ. ಎಷ್ಟು ಅಳತೆ ಇದೆ ಅದು? 30-40 ಇದೆ. ಈ 40 ಆ ಕಡೆಗೆ, 30 ಆ ಕಡೆಗೆ. ಸೂರ್ಯ ಪೂರ್ವ ಪಶ್ಚಿಮ 30, ಉತ್ತರ ದಕ್ಷಿಣ 40. ಓಕೆ. ರಸ್ತೆ ಯಾವುದು? ಪಶ್ಚಿಮ ರಸ್ತೆ. ಎಷ್ಟು ಚೆನ್ನಾಗಿ ಸಿಕ್ಕಾಯ್ತು ನೋಡಮ್ಮ ವಿಶಾಖ ನಕ್ಷತ್ರಕ್ಕೆ. ಅನುಭವಿಸು ರಾಜ, ಅನುಭವಿಸು ರಾಜ, ಸಾಲ ಮಾಡುವುದನ್ನ ತೋರಿಸ್ತೀನಿ ಬಾ ರಾಜ. ವಿಶಾಖ ನಕ್ಷತ್ರಕ್ಕೆ ದಕ್ಷಿಣ ಪಶ್ಚಿಮ ಮನೆ ಕಟ್ಟಿಬಿಟ್ರೆ ಮುಗಿದ ಮಗ. ಯಾಕೆಂದ್ರೆ ನಿಮ್ಗೆ ಚೆನ್ನಾಗಿರೋ ಸೈಟ್ ಸಿಕ್ಕಲ್ಲ. ನೀವು ಏನು ಒಳ್ಳೇದು ಮಾಡಿದಿರಾ ಅಂದ್ರೆ ಒಳ್ಳೆ ಸೈಟ್ ಸಿಗುತ್ತೆ ನಿಮ್ಗೆ. ಹೇಳಿಯಪ್ಪ, ನೀವೇನು ಒಳ್ಳೇದು ಮಾಡೇ ಇಲ್ಲ. ಅಲ್ಲ ಕೇಳು, ನೀನು ಏನು ಒಳ್ಳೇದು ಮಾಡಿಲ್ಲ ಅಂತ ಸುಮ್ಮನೆ ಹೂ ಅಂತ ಇದೆಯಲ್ಲ. ನಂಗೆ ಗೊತ್ತಾಗ್ಬೇಕಲ್ಲ ಗುರುಜಿ, ಏನು ಒಳ್ಳೇದು ಕೆಟ್ಟದ್ದು. ಅದು ಕೇಳಕ್ಕೂ ಗೊತ್ತಾಗಲ್ವೇನಮ್ಮ? ನಾನು ಹೇಳ್ತೀನಿ, ವಿಶಾಖ ನಕ್ಷತ್ರದವ್ರಿಗೆ ಒಳ್ಳೆ ಸೈಟ್ ಸಿಕ್ಕಲ್ಲ, ಒಳ್ಳೆ ದಾಂಪತ್ಯ ಇರಲ್ಲ, ಒಳ್ಳೆ ಆರೋಗ್ಯ ಇರಲ್ಲ, ಕರೆಕ್ಟಾಗಿ ನಿದ್ದೆ ಬರಲ್ಲ, ಹೇಳಿದ್ದನ್ನ ಕೇಳಲ್ಲ, ಒಪ್ಕೊಳ್ಳಲ್ಲ. ಹೆಂಗೆ ಮ್ಯಾನೇಜ್ ಮಾಡಕ್ಕಾಗತ್ತೆ? ನಿಮ್ಗೆ ಈಗ ಗೊತ್ತಾಗಲ್ಲ, ಮಗನಿಗೆ ಮದುವೆ ಮಾಡುವಾಗ ಗೊತ್ತಾಗತ್ತೆ ನಿಮ್ಗೆ. ಸ್ಟೋರಿ ನೀವು ಅನ್ಕೊಂಡಂಗೆ ಸ್ಟೋರಿ ಅಲ್ಲ, ಪಿಕ್ಚರ್ ಬೇರೆ ತರ ಸ್ಟೋರಿ ನಡೀತಾ ಇದೆ. ಅಂದರೆ ನೀವು ಅನ್ಕೊಂಡಷ್ಟು ಮಟ್ಟಕ್ಕೆ ನಿಮ್ಮ ಮಗ ನಿಮ್ಮ ಅಂಡರ್ಟೇಕಲ್ಲಿ ಮದುವೆ ಮಾಡ್ಕೋತಾನೆ. ಅದು 99%. ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ ನೀವು ತಿಳ್ಕೊಳಕ್ಕೆ. ಹಾಗಂತ ಹೆದರ್ಕೊಳ್ಳೋದು ಬೇಡ. ಮಕ್ಕಳ ಬಗ್ಗೆ ನೀವು ಎಚ್ಚರಿಕೆ ತಗೋಬೇಕು. ವಯಸ್ಸಿಗನುಸಾರವಾಗಿ ನಾವು ಮಾಡಿರೋ ತಪ್ಪಿಗೆ ಅಕಸ್ಮಾತ್ ಸ್ವಲ್ಪ ಬಲಗಾಲೋ ಎಡಗಾಲೋ ಜಾರಿದ್ರೆ ಏನು ಮಾಡೋಕ್ಕಾಗಲ್ಲ, ಹಿಡ್ಕೊಳ್ಳೇಬೇಕು ನೀವು. ಪರವಾಗಿಲ್ಲ ಬಾ ಮಗ ಅಂತ. ಯಾಕೆ ಜಾರದೆ ಅಂತ ಕೇಳಂಗಿಲ್ಲ ನೀವು. ಯಾಕೆ ಅಂದ್ರೆ ಏಜ್ 27. ಮನೆ ತಗೊಂಡಿರ್ತಕ್ಕಂಥದ್ದು ಪಶ್ಚಿಮ ದಿಕ್ಕಿನ ರಸ್ತೆ, ಶನೇಶ್ವರ ಎಂಟ್ರಿ. ಪಶ್ಚಿಮ ದಿಕ್ಕಿನ ರಸ್ತೆಗೆ ಶನೇಶ್ವರ ಎಂಟ್ರಿ. ಕಟ್ಟೋದ ಬ್ಯಾಡ್ವಾ, ಸಾಲ ಸಿಕ್ಕಾಕತ್ತೀವ, ಪೂರ್ತಿ ಆಯ್ತದ, ಆಗತ್ತಾ ಇಲ್ವಾ, ಹಿಂಗ ಅನ್ಕಂಡೇ ನೀವು ಮಾಡ್ಬೇಕು. ಅಕಸ್ಮಾತ್ ಏನಾದ್ರು ಆಯಾ ಪೂಜೆ ಮಾಡಕ್ಕೆ ಪುರೋಹಿತರು ಏನಾದ್ರು ಹೇಳಿದ್ರೆ ಪುರೋಹಿತರು ಬರ್ಬೇಕಾದ್ರೆ ಗಾಡಿ ಆಕ್ಸಿಡೆಂಟ್ ಆಗ್ಬೋದು ಅವ್ರದೇ, ಅಥವಾ ಅವ್ರ ಕಾಲ್ ಕಿತ್ತೋಗಿ ರಕ್ತ ಬರ್ಬೋದು. ಆ ರಕ್ತದ ಕಾಲಲ್ಲಿ ನಿಮ್ಮ ಸೈಟ್ಗೆ ಬರ್ಬೋದು. ಅಂತ ಕಿತ್ತೋಗಿರೋ ಸೈಟು ಪಶ್ಚಿಮ ದಿಕ್ಕಿನದು. ನಿಮ್ಗೆ ಇರೋದು ಅಲ್ಲಿ ಮನೆ ಸಿಕ್ಕೋದು 21 ಅಡಿ ಮನೆ ಸಿಕ್ಕೋದು. ಕರೆಕ್ಟ್ ಶಾಸ್ತ್ರಬದ್ಧ ಮನೆ ಕಟ್ಟಬೇಕಾದ್ರೆ 21 ಅಡಿ ಅಷ್ಟೇ ಸಿಕ್ಕೋದು. ನೀವು ಕಟ್ಟಲ್ಲ 30-40 ಹೆಂಗದೆ ಅಷ್ಟು ಕಟ್ಟಿಸ್ಬಿಡ್ತೀರಾ. ಆಮೇಲೆ ಐತೆ ನಿಮ್ಗೆ ರಿಪೇರಿ. ಸೆಟ್ಟಾಗಿತ್ತು ಸ್ವಾಮಿ, ಎಂಗೇಜ್ಮೆಂಟ್ ಆಗಿ ಕಿತ್ತೋಯ್ತು ಸ್ವಾಮಿ, ಒಪ್ಕೊಂಡಿದ್ದ ಸ್ವಾಮಿ ಕಿತ್ತೋಯ್ತು ಸ್ವಾಮಿ, ಈ ರಗಳೆಗೆ ಶುರುವಾಗಿದೆ ಶಂಕುಸ್ಥಾಪನೆ, ನಿಮ್ಗೆ ಸೈಟ್ ಸಿಕ್ಕಿರೋದು. ಹಂಗಂತ ಪಶ್ಚಿಮ ದಿಕ್ಕಿನ ರಸ್ತೆ, ದಕ್ಷಿಣ ದಿಕ್ಕಿನ ರಸ್ತೆಯಲ್ಲಿರ್ತಕ್ಕಂಥ ನಿವೇಶನಗಳು ಚೆನ್ನಾಗಿಲ್ಲ ಅಂತಕ್ಕಂಥ ದಿಕ್ಕಿನ ಆ ರಸ್ತೆಯ ಸಿಕ್ಕಿದಾಗ ಮನೆಯನ್ನ ಹೇಗೆ ನಿರ್ಮಾಣ ಮಾಡ್ಕೋಬೇಕು, ಎಷ್ಟು ಅಡಿಯಲ್ಲೇ ಮನೆ ಕಟ್ಟಬೇಕು ಅಂತ ತಿಳ್ಕೊಂಡ್ರೆ ಪಶ್ಚಿಮನೂ ತಪ್ಪಿಲ್ಲ, ದಕ್ಷಿಣನೂ ತಪ್ಪಿಲ್ಲ. ತಿಳ್ಕೊಳ್ಳದೆ ಇಚ್ಛಾನುಸಾರವಾಗಿ ಮನೆ ಕಟ್ಟಿದ್ರೆ ಅನುಭವಿಸಕ್ಕೆ ಫಸ್ಟ್ ಆಪ್ಷನ್ ಅಪ್ಲಿಕೇಶನ್ ನಿಮ್ದೆ.
ಹೌದಾ ಗುರುಜಿ? ಮನೆಯಲ್ಲಿ ನೆಮ್ಮದಿ ಇಲ್ಲ, ಆರೋಗ್ಯ ಬಿಸಿಲ್ ಹೊಡೆಯಿತು, ಬೆಳಕು ಆಯ್ತು. ಅವನು ಈ ರೀತಿ ಪ್ರಾರಂಭಿಸಿದ. ಲೈಫ್ ನ ರೇಸ್ ನಲ್ಲಿ ಮುಂದೆ ಸಾಗಿದ. ಆಫೀಸ್ ತಲುಪಿ ಮಾಡಿದ ಚಮತ್ಕಾರ ಎಲ್ಲರೂ ಪ್ರಶ್ನಿಸಿದರು. ಫಿನಿಶ್ ಲೈನ್ ಕ್ರಾಸ್ ಮಾಡಿದ. ಕ್ವೇಕರ್ ಓಟ್ಸ್ ನ ಲಾಸ್ಟಿಂಗ್ ಎನರ್ಜಿ ಜೊತೆಗೆ ಲೈಫ್ ನ ರೇಸ್ ನಲ್ಲಿ ಸ್ಮೈಲ್ ಮಾಡಿ ಮುಂದೆ ಸಾಗುತ್ತೀರಿ. ಕ್ವೇಕರ್, ಫ್ಯೂಲ್ ಫಾರ್ ದ ರಿಯಲ್ ಫಿಟ್. ಇರಬೇಕು ಅಂತ ಅಲ್ಲಿ ಪುಸ್ತಕದಲ್ಲಿ ಇಲ್ಲ. ಇಂಜಿನಿಯರಿಂಗ್ ಓದಿರೋರಿಗೆಲ್ರಿಗೂ ಕೂಡ ನಾನೊಂದು ಪ್ರಶ್ನೆ, ಮನೆಯ ಆಕಾರದಿಂದ ಕುಟುಂಬ ಹಾಳಾಗತ್ತೆ, ನೆಮ್ಮದಿ ಹಾಳಾಗತ್ತೆ, ಆರೋಗ್ಯ ಹಾಳಾಗತ್ತೆ ಅಂತ ಇಂಜಿನಿಯರಿಂಗ್ ಓದಿರೋರಿಗೆ ಇಲ್ಲ. ಅದು ಪುಸ್ತಕದಲ್ಲಿ ಪ್ರಿಂಟ್ ಆಗಿಲ್ಲ. ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಇಂಜಿನಿಯರ್ ಗೊತ್ತಿಲ್ವ ಮನೆ ಕಟ್ಟೋದು ಅಂತಾರೆ. ಮನೆ ಕಟ್ಟೋದು ಗೊತ್ತು, ಮನೆ ಹೇಗಿರಬೇಕು ಅಂತ ಇಂಜಿನಿಯರಿಂಗ್ ಇಲ್ವಲ್ಲ. ಅಮ್ಮ ಅರ್ಥ ಆಯ್ತೇನಮ್ಮ? ಆಯ್ತು ಗುರುಜಿ. ಅಲ್ಲ ನೀನು ಡಲ್ ಆಗ್ಬಿಟ್ಟಲ್ಲ, ಬೇಜಾರಾಯ್ತಾ? ಏನಾಯ್ತು ಇದ್ಯಾಕಪ್ಪ ಹಿಂಗೆಲ್ಲ ಹೇಳ್ಬಿಟ್ರು ಅಂತ? ಇಲ್ಲ ಗುರುಜಿ, ಈಗ ಏನ್ ಮಾಡ್ಬೇಕು, ಇದಕ್ಕೆ ಪರಿಹಾರ ಏನು ಅಂತಾನೆ ಗೊತ್ತಾಗದೆ ಕುತ್ಕೊಂಡ್ಬಿಟ್ಟಿದೀನಿ. ಪರಿಹಾರ ಏನಿಲ್ಲ, ಯೋಚನೆ ಮಾಡೋದೇನಿಲ್ಲ. ವಿಶಾಖ ನಕ್ಷತ್ರದ ಮಗ ಹುಟ್ಟದ ಮೇಲೆ ದೊಡ್ಡವ್ರಿಗೆ ಟಾಟಾ ಮಾಡಿದ್ದೀರಾ, ಅವ್ರಿಗೆ ಊಟ ಹಾಕಿಲ್ಲ, ಖಾಲಿ ತಟ್ಟೆ ಕೊಟ್ಟಿದ್ದೀರಾ, ರೋಡಲ್ಲಿ ನಿಲ್ಸಿದ್ದೀರಾ. ಇದಕ್ಕೆ ವಿಶಾಖ ನಕ್ಷತ್ರದ ಮಗು ಹುಟ್ಟೋದು. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ. ಇಲ್ಲ ಇಲ್ಲ, ಅರ್ಥ ಆಯ್ತು ಗುರುಜಿ. ಜನ್ಮ ಕೊಟ್ಟವರಿಗೆ ಋಣ ತೀರಿಸದೇ ಇರತಕ್ಕಂಥ ವಂಶದಲ್ಲಿ ಹುಟ್ಟುತ್ತೆ ವಿಶಾಖ ನಕ್ಷತ್ರದ ಮಗು. ಹೌದಾ ಗುರುಜಿ? ನೀವು ತೀರ್ಸೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ನಿಮ್ಗೆ ಒಳ್ಳೆ ಸೈಟ್ ಸಿಕ್ಕಲ್ಲ, ಒಳ್ಳೆ ಮಕ್ಳು ಹುಟ್ಟಲ್ಲ, ಹುಟ್ಟಿದ್ರು ಏಳಿಗೆ ಆಗಲ್ಲ, ಹಾಗಂತ ಎದುರ್ಕೊಳ್ಳೋದಲ್ಲ. ಮಕ್ಕಳನ್ನ ಪರಿವರ್ತನೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಈಗ ನಿಮಗೆ ಸೈಟ್ ತಗೊಂಡಿದ್ದೀರಾ, ತಪ್ಪು ಅಂತ ನಾನು ಹೇಳ್ತಿಲ್ಲ. ಅದನ್ನು ಹೇಗೆ ಮನೆ ಕಟ್ಟಬೇಕು? ನಂಬರ್ 1, ವಿಶಾಖ ನಕ್ಷತ್ರಕ್ಕೆ ಸಾಲನ ನಿಮ್ಮ ಅಪ್ಪ ಅಮ್ಮ ತಾತ ಅಜ್ಜಿ 3 ತಲೆಮಾರು ಸಾಲ ತೀರಿಸಿದ್ರೆ ಮನೆ ಕಟ್ಟಬಹುದೇನೋ, ಒಳ್ಳೆಯವ್ರು ಸಿಕ್ಕಬಹುದೇನೋ. ಯಾರು? ಇಂಜಿನಿಯರು, ಮೇಸ್ತ್ರಿ, ಅವರು ಕರೆಕ್ಟಾಗಿರೋರು ಸಿಗಬೇಕು. ಫಸ್ಟ್ ನೀವು ಸಾಲ ತೀರಿಸ್ಬೇಕು. ಯಾವ ಸಾಲ ತೀರಿಸ್ಬೇಕು? ದೊಡ್ಡವ್ರದ್ದು. ಖಾಲಿ ತಟ್ಟೆ ಕೊಟ್ಟಿದ್ರಲ್ಲ, ಕೊಡ್ತೀನಿ ಊಟನ ಅಂತ ಅವ್ರು ಅಲ್ಲೇ ನಿಂತ್ಕೊಂಡು ಹೇಳ್ತಾವ್ರೆ. ಅದಕ್ಕೆ ನಿಮ್ಮ ಮಗನಿಗೆ ಕರೆಕ್ಟ್ ಟೈಮ್ಗೆ ಮದುವೆ ಮಾಡೋಕ್ಕಾಗಲಿ, ಒಳ್ಳೆ ಹುಡುಗಿ ಸಿಕ್ಕಕ್ಕಾಗಲಿ, ಇದೆಲ್ಲವೂ ಕೂಡ ಸಮಸ್ಯೆ ಏನು ಅಂದರೆ ಹಿರಿಯರಿಗೆ ನೀವು ಎಚ್ಚರಿಕೆ ತಗೊಳ್ಳಿ ಅಂತ. ನಿಮ್ಮ ಮಗ ಹುಟ್ಟಿದಾಗ ಭಗವಂತ ಮೆಸೇಜ್ ಕಳಿಸಿದ್ರು, ವಿಶಾಖ ನಕ್ಷತ್ರ ಮಗು ಹುಟ್ಟಿದ್ರೆ ನೀವು ಫುಲ್ ಫಾರಿನ್ನು, ಪಾಕಿಸ್ತಾನು, ನೀವು ಯಾವುದು ನಂಬಿಲ್ಲ, ನಂಬೋದು ಇಲ್ಲ, ಧರ್ಮಕ್ಕೆ ದೂರವಾದವರು, ತಿಳ್ಕೊಳಪ್ಪ ಅಂತ ಭಗವಂತ ಕಳಿಸ್ತಾ. ನಾವಿರುವುದೇ ಹೀಗೆ ಅಂತ ನೀವು ಪ್ರಜ್ವಲಿಸ್ತಾ ಇದ್ದೀರಾ. ಅಕೌಂಟ್ ಮುಂದಕ್ಕೆ ಹೋಗಲ್ಲ. ಹಾಗಂತ ಯೋಚನೆ ಮಾಡೋದು ಬೇಡ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ. ಯೋಚನೆ ಯಾವ ಕಾರಣಕ್ಕೂ ಮಾಡಬೇಡ, ಭಯ ಬೀಳಬೇಡ. ಮಗನ ಮದುವೆನೂ ಚೆನ್ನಾಗಾಗಲಿ, ಮನೆನೂ ಚೆನ್ನಾಗಿ ಕಟ್ಟಿ ಅಂದರೆ ವಿಚಾರ ತಿಳ್ಕೊಳ್ಳಿ, ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಲಕ್ಷ್ಮಿ, ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಗುರುಜಿ ತಿಳಿಸ್ಕೊಡ್ತಾ ಇದ್ರು, ಮನೆಯಲ್ಲಿ ಸದಾ ಖುಷಿ, ನೆಮ್ಮದಿ, ಸಂತೋಷ ನೆಲೆಸಬೇಕು ಅಂತ ಹೇಳಿದ್ರೆ ಮನೆಯನ್ನ ಯಾವ ರೀತಿ ಕಟ್ಟಬೇಕು ಅಂತ ಹೇಳಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಆರೋಗ್ಯ ರಹಸ್ಯ. ಇಲ್ಲಿ ಈಗ ಅವರು ಸೈಟ್ ತಗೊಂಡ್ರು, ಮನೆ ಕಟ್ಟೋಣ ಕನಸು. ಈ ಮನೆ ಶುರು ಮಾಡಬೇಕು ಆಸೆ, ಆಗಲ್ಲ, ಭಯ. ಯಾಕೆಂದರೆ ಪಶ್ಚಿಮ ದಿಕ್ಕಿನ ನಿವೇಶನಕ್ಕೆ ನಾನು ಸಾಕಷ್ಟು ಸಲ ಹೇಳ್ತಿದ್ದೀನಿ, ಅದು ವರ್ಣದಲ್ಲಿ ಸ್ತ್ರೀಲಿಂಗ ಅಂದರೆ ಹೆಣ್ಣು. ಪಶ್ಚಿಮ ದಿಕ್ಕಿದ ನಿವೇಶನ ಹೆಣ್ಣು, ಗಂಡಲ್ಲ. ಅಲ್ಲಿ ಗಂಡಸರಿಗೆ ಆಪ್ಷನ್ ಇಲ್ಲ. ಯಾವಾಗಲೂ ಹೈಪರ್ ಟೆನ್ಷನ್ಲೇ ಇರ್ತಾರೆ ಹೆಂಗಸರು. ಬೈರೇ ಜಗಳ 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 ಜಗಳ, ಗಂಡಿನ ಜೊತೆನೇ ಆಗಲಿ, ಮಕ್ಕಳ ಜೊತೆನೇ ಆಗಲಿ. ಇಲ್ಲಿ ಸೈಟಲ್ಲೂ ಹೆಣ್ಣು ಗಂಡು ಇದೆ ಅಂತಕ್ಕಂಥದ್ದೇ ನಮಗಿನ್ನೂ ಗೊತ್ತಿಲ್ಲ. ಆದರೆ ಆ ರೀತಿಯಾಗಿ ಮನೆಯನ್ನು ಕಟ್ತಕ್ಕಂಥ ಲೆಕ್ಕದಲ್ಲಿ ಆಸೆಯಿಂದ ಮನೆ ಕಟ್ಟಕ್ಕೆ ಇವ್ರು ಕೈ ಹಾಕಿದ್ರೆ 40 ಅಡಿ ಪೂರ್ವ ಪಶ್ಚಿಮ ಇದ್ದ ಪಕ್ಷದಲ್ಲಿ ಅದು ಗಂಡಸಿಗೆ ಸಂಬಂಧಪಟ್ಟಂಥ ನಿವೇಶನ ಆಗ್ತಿತ್ತು. ಉತ್ತರ ದಕ್ಷಿಣ 40 ಆದಾಗ ಅದು ಹೆಂಗಸರಿಗೆ ಕಾಟ ಕೊಡುವಂತಹ ನಿವೇಶನ. ಅದು ಕರೆಕ್ಟಾಗಿ ರೀತಿಯಲ್ಲಿ ಗಂಡನ್ನ ಅಲ್ಲಿಗೆ ಅಧಿಪತಿ ಮಾಡಬೇಕು, ಗಂಡು ಮಕ್ಕಳು ಮನೆ ಬೇಡವಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಸಿಕ್ಕೋದು ಬರೇ 21 ಅಡಿ ಮನೆ ಕಟ್ಬೋದಷ್ಟೇ. ಗಂಡಸಿಗೆ ಅಲ್ಲಿ ಅಧಿಕಾರ ಬೇಕು, ಗಂಡಸರಿಗೆ ಅಭಿವೃದ್ಧಿ ಆಗಬೇಕು. ಇದೆಲ್ಲವೂ ಗಂಡಸರಿಗೆ ಮನೆಯಲ್ಲಿ ಪ್ರತಿಯೊಂದು ಪಾವಿತ್ರತೆ ಇರ್ತಕ್ಕಂಥದ್ದು, ಅಡ್ಡದಾರಿಗೆ ಹೋಗಬಾರ್ದು. ಅಂದರೆ ಪಶ್ಚಿಮದ ರಸ್ತೆ ಹೆಚ್ಚು ಕಮ್ಮಿ ಒಂದು 15 ಅಡಿ ಇರುತ್ತೆ ಅಂತ ಇಟ್ಕೊಮ್ಮ, ಆಯ್ತಾ? 15 ಅಡಿ ರಸ್ತೆಗೆ ಇವರು ಮುಂದ್ಗಡೆ ಒಂದು 3 ಅಡಿ ಮುಂದ್ಗಡೆ ಅಂತ ಇವ್ರು ಅನ್ಕೋತಾರೆ. ವೆಸ್ಟ್ನ ಮುಂದೆ, ಯಾಕೆ ಅಂದರೆ ರಸ್ತೆ ಇರೋದನ್ನ ಮುಂದೆ ಅನ್ಕೋತಾರೆ. ಕರೆಕ್ಟ್ ಮುಂದೆ ಯಾವ್ದು ಹೇಳಬೇಕು? ಈಸ್ಟು, ಹೌದಾ? ಹೇಳಲ್ಲ. ಅದೇ ಸಮಯ ಮುಂದಕ್ಕೆ ಹಿಂದಕ್ಕೆ ಅಂತಾರೆ. ಆಗೇನಾಗತ್ತೆ ಅಂದರೆ 15 ಅಡಿ ಇಲ್ಲಿದ್ದರೆ ಪೂರ್ವದಲ್ಲಿ 15 ಅಡಿ ಜಾಗ ಬಿಡಬೇಕು. ಈಗಲ್ಲಿರೋದೇ 30 ಅಡಿ.
ಈ 15 ಅಡಿ ಜಾಗ ಮುಂದಕ್ಕೆ ಬಿಟ್ಟರೆ ಉಳ್ಕೊಳ್ಳೋದು ಎಷ್ಟು? 15 ಅಡಿ. 15ರಲ್ಲಿ ಗೋಡೆ ಥಿಕ್ನೆಸ್ ಕಳೆದ್ರೆ ಉಳ್ಕೊಳ್ಳೋದು ಎಷ್ಟು? 11 ಅಡಿ. 11 ಅಡಿಗೆ ಮನೆ ಹೆಂಗೆ ಮಾಡೋದು? ಆ ಥರ ಆಗತ್ತೆ ಅಂತ ನಮ್ಮ ಜನಕ್ಕೆ ಅರ್ಥ ಆಗಲ್ಲ. ಯಾಕೆ ಅಂದರೆ ಶಾಸ್ತ್ರಗಳ ಹತ್ರ ಹೋಗ್ತಾರೆ, ಒಂದು ಪ್ಲ್ಯಾನ್ ಹಾಕ್ತಾರೆ ಇಂಜಿನಿಯರ್ದು, ಮನೆ ಕಟ್ಕೋತಾರೆ. ಮಗನ ಮದುವೆ ಮಾಡೋದಾ? ಮಾಡ್ಕೋತಾನ ಇಲ್ವಾ? ಈ ಥರ ಸಮಸ್ಯೆ ಸಿಕ್ಕಾಕೋಬಾರ್ದು ಅಂತಕ್ಕಂಥದ್ದು. ನಿವೇಶನವನ್ನು ನೀವು ಕಟ್ಟಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ, ಸೈಡ್ ತಗೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರು ಮಾಡಬೇಕಾದ ಕೆಲಸ ಏನಂದರೆ, ನಿಮ್ಮ ಹಿರಿಯರು, ಇದು ಮಧ್ಯೆ ಒಂದು ವಿಚಾರ ಹೇಳ್ತೀನಿ, ಈ ಕುಟುಂಬದಲ್ಲಿ ಪರಿಚಯ ಆಗಬೇಕು. ಏನದು ಅಂದರೆ, ಅವರ ಚಿಕ್ಕಮ್ಮ ಹಿಂಗ ಅಲ್ವಾ ಇದ್ದಿದ್ದು ಅಂತಾರೆ, ಅವ್ರ ಅಜ್ಜಿ ಈ ಥರನೇ ಅಲ್ವಾ ಇದ್ದಿದ್ದು ಅಂತಾರೆ. ಕುಟುಂಬದಲ್ಲಿ ನೆನೆಸ್ತಾರಲ್ಲಮ್ಮ, ಮೂಗು ಎಲ್ಲ ಹಂಗೆ ಐತೆ, ಒಂದು ಸ್ವಲ್ಪ ಒಂಚೂರು ಎತ್ತರ ಹಿಂಗೆ ಐತೆ, ಹೋಲಿಕೆ ಮಾಡ್ತಾರೆ. ಆ ಹೋಲಿಕೆ ಮಾಡಿದವ್ರು ಯಾರ ಮನೇಲಿ ಹುಟ್ಟಿರ್ತಾರೆ, ದಸ್ ರಿವೆಂಜ್. ಅವ್ರಿಗೇನು ಸಿಕ್ಕಿರಲ್ಲ, ಅಲ್ಲಿ ಮತ್ತೆ ಬಂದು ಕಾಟ ಕೊಡಕ್ಕೆ ಬಂದವ್ರೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಅಯ್ಯೋ ಎಲ್ಲ ಟೇಟ್ ನಿನ್ನಂಗೆ ಐತೆ ಅಂತ ಖುಷಿಯೋ ಖುಷಿ ಚಿಕ್ಕ ಮಗುನಲ್ಲಿ. ಅವ್ರಂಗೆ ಐತಂತೆ, ಮುಖ ಎಲ್ಲ ನಿಂಗೆ ಐತೆ, ಮೂಗಿಂಗೆ ಐತೆ, ವರ್ಣನೆ ಮಾಡಿದ್ದೆ. ಆಮೇಲೆ ಬೀದಿಗೆ ನಿಲ್ಲಿಸ್ದಾಗ ಗೊತ್ತಾಗೋದು ಮುಖನೂ ಇಲ್ಲ ಮೂಗೂ ಇಲ್ಲ ಅಷ್ಟೇ. ಆದರೆ ಈ ಒಂದು ತಾತ ಅಪ್ಪ ಇದ್ದಂಗೆ ಮಗು ಇದೆ ಅಂದಾಗ, ಅಲ್ಲ ಅಪ್ಪನ ಥರ ಮಗು ಹುಡ್ತೆ ಇನ್ನೇನು ಹುಟ್ಟಬೇಕು ಅಂತ ಕೆಲವರು ಅನ್ಕೋತಾರೆ. ನಾನೇನು ಮಾಡೋಕ್ಕಾಗಲ್ಲ. ಎಲ್ಲ ಮಕ್ಕಳು ಅಪ್ಪನ ಥರನೇ ಹುಟ್ಟೋಗಿದ್ರೆ ಒಪ್ಕೋಬೋದು. ವ್ಯತ್ಯಾಸ ಆಗಲ್ವೇನಮ್ಮ? ಹಾಂ, ಆವಾಗ ಇದೇನು ನಂತರ ಇಲ್ವಾ ಹಂಗಾರೆ ಏನು ಡೌಟ್ ಪಡೋದು ಹಂಗಾರೆ ಹೆಂಡತಿ ಮೇಲೆ. ಈ ಪಿಕ್ಚರ್ ಇಲ್ಲಿ ಹೊಟ್ಟೋಗ್ಬಿಡ್ತದೆ, ಅದು ಹಂಗೆ ಹೇಳಂಗಿಲ್ಲ. ಆದರೆ ಪರಿಚಯ, ನಮ್ಮ ಕುಟುಂಬದಲ್ಲಿ ಹುಟ್ಟುವಂಥ ಮಕ್ಕಳು ತಾತನ ಥರ ಇದ್ದರೆ, ತಾತ ಹೆಂಗಿದ್ರು, ಎಷ್ಟು ಮದುವೆ ಮಾಡ್ಕೊಂಡಿದ್ರು, ಎಷ್ಟು ಟಾಟಾ ಮಾಡಿದ್ರು, ಏನೇನು ಮಾಡಿದ್ರು, ಅವ್ರ ಬದುಕಿನ ಮೌಲ್ಯ ಹೆಂಗಿತ್ತು, ಅದಕ್ಕೆ ಅವ್ರು ಏನು ಸಾಲ ತೀರಿಸಿಲ್ಲ, ಮನೆ ಕಟ್ಟಿ ಆಸ್ತಿ ಇಟ್ಬಿಟ್ಟು ಹೊಡೋದ್ರು, ಸತ್ತೋದ್ರು. ಇವರೇನು ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ. ನಮ್ಮಪ್ಪ ಆಸ್ತಿ ಎಷ್ಟು ಮಾಡ್ದ, ಆ ಆಸ್ತಿ ಯಾರದ್ದು, ದುಡ್ಡು ಕೊಟ್ಟಿದ್ರ ಹಂಗೆ ಎತ್ಕೊಂಡ್ರ, ಎದುರಿಸಿದ್ರ ಬೆದರಿಸಿದ್ರ, ಈ ರಹಸ್ಯ ಇರತ್ತೆ. ಅದನ್ನು ತಿಳ್ಕೊಂಡಾಗ ಅವ್ರು ಮತ್ತೆ ಇಲ್ಲಿ ಹುಟ್ಟಲ್ಲ. ಇವ್ರು ಯಾರಿಲ್ಲ, ನಮ್ಮಪ್ಪ ಇಟ್ಬಿಟ್ಟು ಹೋಗೋನೆ ಸಾಕು ಬಿಡು ಅನ್ಕೊಂಡಿರ್ತಾರೆ. ಅದು ಹೆಂಗೋ ಚಿತ್ರಾನ್ನ ಆಗಿ ಕೋರ್ಟು ಸ್ಟೇಷನಲ್ಲಿ ಹೋಗಿ ನಿಂತಿರ್ತದೆ. ಆಸ್ತಿ ಬಿಡೋಂಗೂ ಇಲ್ಲ, ಕಟ್ಕೊಳ್ಳೋಂಗೂ ಇಲ್ಲ. ಸೊ ಈ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋದಕ್ಕೆ ನಿಮ್ಮ ಕುಟುಂಬದ ಪರಿಚಯ ಮೊದಲು ಮಾಡ್ಕೋಬೇಕು. ನಮ್ಮ ಅಪ್ಪನ ಥರ ಅವರೇ, ನಮ್ಮ ತಾತನ ಥರ ಅವರೇ ಸರಿ, ಆದರೆ ಮತ್ತೆ ರಿಪೀಟ್ ಬಂದಿದೆ ಅಂದ ಮೇಲೆ ನಾವು ಸಾಲ ಸರಿಯಾಗಿ ತೀರಿಸಿಲ್ಲ ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು. ಇದು ಪ್ರತಿಯೊಬ್ಬರು ತಿಳ್ಕೋಬೇಕು. ಅಂದರೆ ನೀವು ನಡ್ಕೊಂಬಂದಂಥ ಸಂಪ್ರದಾಯ ಚೆನ್ನಾಗಿಲ್ಲ. ನಮ್ಮ ತಾತ, ನಮ್ಮ ಅಪ್ಪ, ಅವರಪ್ಪ ಎಷ್ಟು ಕಾಲದಿಂದನೂ ಕೂಡ ಏನು ನಾವು ರಿಪೇರಿ ಮಾಡ್ಕೊಂಡಿಲ್ಲ, ಅದಕ್ಕೆ ಮಗು ಮತ್ತೆ ಬಂದಿದೆ ಅಂತ ತಿಳ್ಕೊಂಡ್ರೆ ನೀವು ಬಚಾವಾಗ್ತೀರಾ. ಇದನ್ನು ತಿಳ್ಕೊಳ್ಳದೆ ಇದ್ದರೆ ಒಳ್ಳೆ ಹುಡುಗಿ, ಒಳ್ಳೆ ಹುಡುಗ ಪ್ರಪಂಚದ ಇತಿಹಾಸದಲ್ಲಿ ಯಾರು ಮದುವೆ ಆಗಲ್ಲ. ಒಳ್ಳೆ ಹುಡುಗ ಬೇಕು ಸಿಕ್ಕಲ್ಲ, ಒಳ್ಳೆ ಹುಡುಗಿ ಬೇಕು ಸಿಕ್ಕಲ್ಲ, ಒಳ್ಳೆ ಕೆಲಸದಲ್ಲಿರಬೇಕು ಸಿಕ್ಕಲ್ಲ, ಗೌರ್ಮೆಂಟ್ ಕೆಲಸ ಬೇಕು ಸಿಕ್ಕಲ್ಲ. ಆಸ್ತಿ ಐತೆ ಸ್ವಾಮಿ ಏನೂ ಇಲ್ಲ ಅಷ್ಟೇ ವಿಚಾರ ಇರೋದು. ಎಲ್ಲ ಇದೆ ಸ್ವಾಮಿ ಪ್ರಯೋಜನ ಏನು ಇರತಕ್ಕಂತಹ ರೀತಿಯಲ್ಲಿ ನಾವು ಕುಟುಂಬದ ಪರಿಚಯವನ್ನು ಮಾಡ್ಕೊಳ್ತಕ್ಕಂತಹ ಒಂದು ವಿಷಯಕ್ಕೆ ತುಂಬ ದೂರ ಆದಾಗ ಈ ಸಮಸ್ಯೆಯಿಂದ ನಮಗೆ ಸಿಗುವಂಥ ನಿವೇಶನಗಳು ಕೂಡ ದಕ್ಷಿಣ ಸಿಕ್ಕತ್ತೆ, ವಕ್ರ ಇರೋ ಸೈಡ್ ಸಿಕ್ಕತ್ತೆ, ಯಾರೋ ಪಕ್ಕದವ್ರು ಬಂದು ಕಿರಿಕ್ ಮಾಡೋದು ಬಂದು ಸಿಕ್ಕಾಕೊಳ್ತಾರೆ. ಈ ಥರದ್ದೆಲ್ಲ ನಿವೇಶನಗಳು ಸಿಗುತ್ತೆ. ಅದಕ್ಕೆ ಸುಮಾರು ಜನ ದುಡ್ಡು ಇಟ್ಕೊಂಡು ಊರೆಲ್ಲ ಹುಡುಕ್ತಾರಮ್ಮ, ನಾನು ಅನ್ಕೊಳ್ಳೋ ಸೈಡ್ ಸಿಗ್ತಾ ಇಲ್ಲ, ನಾನು ಅನ್ಕೊಳ್ಳೋ ಸೈಡ್ ಸಿಗ್ತಾ ಇಲ್ಲ. ಸಿಕ್ಕಲ್ಲ ರೀ, ನೀವೇನು ಸಾಲ ತೀರಿಸ್ಬೇಕು ತೀರಿಸಿ, ಸಿಗತ್ತೆ. ಇದೆಲ್ಲರೂ ಅರ್ಥ ಮಾಡ್ಕೋಬೇಕು. ಈಗ ಗುರುಜಿ ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮೂಡ್ಗೆರೆಯಿಂದ ರತ್ನ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರತ್ನ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವರ ನಕ್ಷತ್ರವನ್ನ ತಿಳಿಸಿ. ನನ್ನ ಮಗನ ಬಗ್ಗೆ ಕೇಳಬೇಕು. ಒಂದು ಧನಿಷ್ಠ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಸರ್. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಎಷ್ಟು ವಯಸ್ಸು ಮಗನಿಗೆ? 26 ಇವಾಗ ನಡೀತಿರೋದು. ಓಕೆ, ಮನೆ ಎಷ್ಟು ವರ್ಷದ ನಿಮ್ದು? ಮನೆ ಅಂದ್ರೆ ಕಟ್ಟಕ್ ಹೋಗಿದ್ದು 20ನೇ ಇಸ್ವಿಲಿ ಕಟ್ತಾ ಇದ್ದಿದ್ದು. ಈಗ 5 ವರ್ಷ 1 ತಿಂಗಳು ಆಯ್ತು. RCC ಆಗಿದೆ. ಅಷ್ಟರೊಳಗೆ 2 ಜನ ಗಾರೆರು ತಿಂದು ಹೋದ್ರು, ಬರ್ಲೇ ಇಲ್ಲ. ಅಷ್ಟಕ್ಕೆ ಮನೆ ನಿಂತಿರೋದು, ಮುಂದಕ್ಕೆ ಕಂಟಿನ್ಯೂ ಮಾಡಕ್ಕೆ ಆಗ್ತಾ ಇಲ್ಲ. ಕೆಲಸದವರೇ ಯಾರು ಬರ್ತಾ ಇಲ್ಲ. ಇದ್ರ ಅರ್ಥ ಏನ್ ಗೊತ್ತೇನಮ್ಮ? ಮನೆ ನಿಂತಿರೋದು ಯಾಕೆ? ಹೋಗ್ರೋ ಮೂರ್ಖರ, ನಿಮ್ ಮನೆ ಇಲ್ಲ ಯಾಕೆ ಕಟ್ಟಕ್ ಹೋಗ್ತೀರಾ ಅಂತ ನಿಲ್ಸೈತೆ. ಅದ್ರ ಮೇಲೆ ನೀವು ಮುಂದಕ್ಕೆ ಹೋದ್ರೆ ಅನುಭವಿಸ್ತೀರಾ. 5 ವರ್ಷ ಮನೆ ಕಟ್ಟಿದ್ರೆ ಉದ್ಧಾರ ಆಗತ್ತೇನಮ್ಮ ತಾಯಿ. ಅದೇ ಹಿಂಗಾಯ್ತು ಸರ್. ನೀವು ಮನೆ ಕಟ್ಟಬೇಕು ಅಂದ್ರೆ ಏನ್ ನಿಮ್ ಇಷ್ಟಂಗ್ ಮನೆ ಆಗ್ಬಿಡುತ್ತೆ ಅನ್ಕೊಂಬಿಟ್ರ? ಓಕೆ, ಈಗಿರೋ ಮನೆ ಎಷ್ಟು ವರ್ಷದಿಂದ ಇದ್ದೀರಾ? ಅದು ನಾವು ಬಾಡಿಗೆ ಮನೇಲಿ ಇದ್ದು
ಬಾಡಿಗೆ ಮನೆಯಿಂದ ಖಾಲಿ ಮಾಡ್ಕೊಂಡು ಇದು RCC ಆದ್ಮೇಲೆ ರೆಡಿಮೆಂಟ್ ಡೋರ್ ತಂದು ಹಾಕೊಂಡು ಇದ್ರಲ್ಲೇ ಈಗ ಇರೋದು ಓಕೆ, ಯಾವ ರಸ್ತೆ ಇದೆ ಸೈಟ್ಗೆ? ರಸ್ತೆ ಯಾವುದು? ಇದು ಪೂರ್ವ ದಿಕ್ಕಿಗೆ ಬಾಗ್ಲಿರೋದು, ಪೂರ್ವ ದಿಕ್ಕಿನ ಕಾಲ ಪಶ್ಚಿಮ ದಿಕ್ಕಿಗೆ ಬಾಗ್ಲಿರೋದು, ಪಶ್ಚಿಮ ದಿಕ್ಕಿಗೆ ರಸ್ತೆ ಇರೋದು. ಪಶ್ಚಿಮದ ರಸ್ತೆ, ಪಶ್ಚಿಮದ ಬಾಗಿಲು. ಹಾ ಹೌದು. ಓಕೆ, ಸೈಟ್ ಉದ್ದ ಯಾವ ಕಡೆ ಇದೆ? ಪೂರ್ವ ಪಶ್ಚಿಮ ಯಾವ ಕಡೆ? ಉತ್ತರ ದಕ್ಷಿಣ ಎಷ್ಟು ಅಡಿ ಇದೆ? ಪೂರ್ವ ದಕ್ಷಿಣಕ್ಕೆ 34, ಪೂರ್ವ ಪಶ್ಚಿಮ 34, ಉತ್ತರ ದಕ್ಷಿಣ 30. ಓಕೆ, ಈಗ ಅಷ್ಟಕ್ಕೂ ಮನೆ ಕಟ್ಟಿದ್ದೀರಾ? ಹಾ ಅಷ್ಟಕ್ಕೂ. ನಿಮ್ಮ ಮಗನಿಗೆ ಅಥವಾ ನಿಮಗೆ ಭುಜ ಮತ್ತೆ ತೋಳು ನೋವು ಬರುತ್ತೆ, ಯಾರಿಗೆ ಗೊತ್ತಾಗಿದೆ? ನಿಮ್ಮ ಮಗನಿಗಿದೆಯಾ ನಿಮ್ಗಿದೆಯಾ? ಮಗನಿಗೂ ಇದೆ, ನಂಗೂ ಇದೆ. ನಂಗೆ ಸುಸ್ತಾಗುತ್ತೆ, ಕೈ ಕಾಲೆಲ್ಲ ನೋವು ಬರುತ್ತೆ, ಭುಜ ನೋವು ಎಲ್ಲ ಬರುತ್ತೆ. ಮಗನಿಗೂ ಇದೆ. ಈಗ ಇದನ್ನ ಸರಿ ಮಾಡ್ಬೇಕಾ ಮನೆ ಕಟ್ಟಬೇಕಾ ನೀವು? ಫಸ್ಟಿಗೆ ಕಟ್ಟೋ ಹೊತ್ತಿಗೆ ಏನು ಇರ್ಲಿಲ್ಲ, ಕಟ್ಟಿದ್ಮೇಲೆ ಸ್ಟಾರ್ಟ್ ಆಗಿದ್ದು. ಈಗ ಗೊತ್ತಾಯ್ತೇನಮ್ಮ? ಮನುಷ್ಯನ ದೇಹವನ್ನ ನೋಡಿ, ಕೇಳಿಸ್ಕೊಮ್ಮ, ಮನುಷ್ಯನ ದೇಹವನ್ನ ನೋಡಿ ಮನೆ ಕಟ್ಟಬೇಕು ಅಂತ ನಮ್ಮ ದೇಶದಲ್ಲಿ ಯಾರು ಹೇಳಕ್ಕಾಗಿದೆಯಾ ಇಲ್ಲಿವರೆಗೂ? ಆಗಿಲ್ಲ ಸರ್, ಯಾರಿಗೂ ಹೇಳಕ್ಕೆ. ನಾವು ಹಂಗಾದ್ಮೇಲೆ ಇಷ್ಟೊಂದು ಬ್ಲ್ಯಾಕ್ ಮೈಂಡ ನಮ್ದು? ಈ ಮಾತ್ರ ಮೈಲ್ಡ್ ಆಗಿ ಏನ್ ಮೈಲ್ಡ್ ಇರೋದು? ಎಲ್ಲಿವರೆಗೂ ಕತ್ತಲೇ ಕುತ್ಕೊಂಡು ಜೀವನ ಮಾಡೋದ? ಇದನ್ನ ನಾನು ಅದಕ್ಕೆ ಸಾರಿ ಹೇಳ್ತೀನಿ, ಈ ವಿದ್ಯೆ ಯಾರಿಗೂ ಗೊತ್ತಿಲ್ಲ ರೀ, ಹುಟ್ಟು ಇಲ್ಲ. ಈ ವಿದ್ಯೆ ಕಲ್ತಿರೋ ಹುಟ್ಟು ಇಲ್ಲ, ಹುಟ್ಟೋದೂ ಇಲ್ಲ. ಅದೃಷ್ಟವಸಾತ್ ಎಷ್ಟು ದಿನ ಈ ಕಾರ್ಯಕ್ರಮವನ್ನು ತಾವೆಲ್ಲ ಗಮನಿಸ್ತಿರೋ, ಎಷ್ಟು ಜನ ಮನೆಯನ್ನ ಕಟ್ಕೋತಿರೋ ಅವ್ರು ಬಚಾವ್ ಆಗ್ಬಹುದು ಅಷ್ಟೇ. ಕಾರಣ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಇದು ನಾನತ್ವ ಅಂತ ಅನ್ಕೋಬಾರ್ದು ದಯವಿಟ್ಟು. ಮನೆ ಕಟ್ಟೋದು ಚಾಲೆಂಜ್ ಮಾಡಿ ಮನೆ ಕಟ್ಟಿಸ್ಬೇಕು. ಚಾಲೆಂಜ್, ಜೇಬಲ್ ದುಡ್ಡಿದೆಯಾ ಇಲ್ವಾ ಸೆಕೆಂಡ್ರಿ. ಮನೆ ಕಟ್ಟಬೇಕು, ಮನೆ ಆಗಬೇಕು. ಆ ತಾಕತ್ತು ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಅದನ್ನ ಬಳಸ್ಕೊಳ್ಳೋರು ಪುಣ್ಯ, ಬಳಸ್ಕೊಳ್ಳೋರು ನಾವೇನು ಹೇಳಕ್ಕಾಗಲ್ಲ. ಈ ವಿದ್ಯೆ ಅಷ್ಟು ಸುಲಭ ಅಲ್ಲ. ಇವಾಗ ನಾನು ಯಾಕೆ ಹೇಳಿದೆ ಅಂದ್ರೆ, ಮನೆ ಆಕಾರದ ಮೇಲೆ ಭುಜ ನೋವು ತೋಳು ನೋವು ಬಂದ ಮೇಲೆ ಜೀವನದಲ್ಲಿ ನಿದ್ದೆ ಬರುತ್ತಾ, ನೆಮ್ಮದಿಯಾಗಿರಕ್ಕಾಗತ್ತಾ? ಅದಕ್ಕೆ ಮನೆ ಕಟ್ಟಬೇಕಾ? ನೀನು ಒಂದು ಕೆಲಸ ಮಾಡು ತಾಯಿ, ನಿಮ್ಮ ಯಜಮಾನ್ರು ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದೆಯಾ? ಅವ್ರು ಇಲ್ಲ ಸರ್, 12 ವರ್ಷ ಆಯ್ತು ಇದಾಗಿ. ಈಗ ನೀನು ಯಾಕೆ ಮನೆ ಕಟ್ಟ ಕೈ ಹಾಕ್ತಾ ಹೇಳು ಮತ್ತೆ? ಮಗ 26 ವರ್ಷ ಆಯ್ತು, ಮೆಜಾರಿಟಿ ಬಂದ. ನಾವು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು, ಮಗನಿಗೆ ಮಾನ್ಬೇಕಲ್ಲ ಅಂತ ಕಟ್ಟಕ್ ಹೋಗಿದ್ದು. ಬೇಜಾರು ಮಾಡ್ಕೋಬೇಡ. ನಿಮ್ಮ ಮಗನು ನೀವು ಒಂದು ಡಿಸೈಡ್ ಮಾಡಿ ಮನೆ ಪ್ಲಾನ್ ತಗೊಂಡು ಕೆಲಸ ನಿಲ್ಲಿಸಿ ಕೆಲಸ ಮಾಡಿಸ್ಬೇಡಿ. ಅವ್ರ ಕೆಲಸದವ್ರು ಹೋಗಿದ್ದು ತುಂಬಾ ಒಳ್ಳೇದಾಯ್ತು. ದುಡ್ಡು ಎಷ್ಟೇ ಕಳ್ಕೊಂಡಿದ್ರು ಪರವಾಗಿಲ್ಲ, ಈ ಮನೆಯಿಂದ ನಾವು ಬುದ್ಧಿ ಕಲ್ತಂಗೆ ಆಗತ್ತೆ ಅಂತ ಮನೆ ಪ್ಲಾನ್ ಹಾಕಿದ್ರೆ ಅಥವಾ ಅಳತೆ ತಗೊಂಡು ದಯವಿಟ್ಟು ತಾಯಿ ಮಗ ಇಬ್ರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯೋಚನೆ ಮಾಡಬೇಡಿ, ಭಯ ಬೀಳಬೇಡಿ. ಇದರಿಂದ ಹೊರಗೆ ಬರಕ್ ಪ್ರಯತ್ನ ಮಾಡಿ. ಮಾಡ್ತೀರಾ? ಯೋಚನೆ ಮಾಡ್ಬೇಕಾ? ಇದು RCC ಆದ್ಮೇಲೆ ಇಬ್ರು ಗಾರ್ಯಾರು ತಿಂದೋದ್ರು, 3ನೇ ಕೊಟ್ಮೇಲೆ RCC ಆಯ್ತು. ಅಮ್ಮ ಅದ್ ಬಿಡಮ್ಮ, ಒಂದ್ ವಿಷಯ ಇನ್ನು ಮುಂದಕ್ಕೆ. ಮಗನಿಗೆ ಕಾಯಿಲೆ ಸ್ಟಾರ್ಟ್ ಆಯ್ತು. ಆಮೇಲೆ ಇದು 2 ಕಿಡ್ನಿನೂ ಕಂಪ್ನಿಗೆ ಹೋಗ್ತಾ ಇದ್ದ. ಇದ್ದಕ್ಕಿದ್ದಂಗೆ PGಲಿದ್ದ, ಇದ್ದಕ್ಕಿದ್ದಂಗೆ ಜ್ಞಾನ ತಪ್ಪಿದ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ 2 ಕಿಡ್ನಿನೂ ಹೋಗಿದ್ದೇವೆ ಅಂದಿರೋದು ಸರ್. 3.5 ವರ್ಷದಿಂದ ಡಯಾಲಿಸಿಸ್ಗೆ ಹೋಗ್ತಾ ಇದ್ದಾನೆ ಸರ್. 2 ಕಿಡ್ನಿನೂ ಹೋಗಿರೋದು ಮಗನಿಗೆ. ಏನಮ್ಮ ತಾಯಿ ನೀನು ಗಂಡನ್ ಕಳ್ಕೊಂಡು ಇರೋ ಮಗನಿಗೆ 2 ಕಿಡ್ನಿ ಕಳ್ಕೊಂಡು ಯಾವ ಪುರುಷಾರ್ಥಕ್ಕೆ ಬೇಕಿತ್ತಮ್ಮ ಮನೆ? ಇಷ್ಟೆಲ್ಲ ಭಗವಂತ. ಕೇಳಿಸ್ಕೊ ತಾಯಿ, ಕೇಳಿಸ್ಕೊ, ಅಳಬೇಡ. ನಿನ್ನಂತವ್ರು ಕೋಟಿ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಮನೆ ಕಟ್ತೀನಿ ಅಂತ ಯಾರು ಮೈಂಡಿಗೆ ತಗೋತಾರೋ ನಾವು ಸಾಯ್ತಿದ್ದೀವಿ ಅಂತ ತಿಳ್ಕೊಬೇಕು. ಈ ಮಾತು ನಾನು ಹೇಳ್ಬಾರ್ದು. ಮನೆ ಕಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಮರಣ ಪತ್ರವನ್ನ ರೆಡಿ ಮಾಡ್ಕೋಬೇಕು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಹೆದರ್ಕೊಳಕಲ್ಲ, ಹೆದರ್ಸಕ್ಕಲ್ಲ. ಯಾವ ಕಾರಣಕ್ಕೂ ಮನೆ ಅಂತಕ್ಕಂಥದ್ದು, ಭೂಮಿ ಅಂತಕ್ಕಂಥದ್ದು ಪ್ರತ್ಯಕ್ಷ ದೇವರು. ನೀವು ಗುಡಿಯಲ್ಲಿ ಹೋಗಿ ದೇವರ ಹತ್ರ ಕುತ್ಕೊಂಡು ಅಳಬೇಡಿ. ನಿಮ್ಮ ಮನೆಯನ್ನೇ ದೇವಾಲಯ ಅಂತ ಬರೀ ಹೇಳ್ತಾವ್ರೆ ಅಷ್ಟೇ. ಅಪ್ರಾಣ ಯಾರು ದೇವಾಲಯ ಮಾಡಕ್ ಗೊತ್ತಿಲ್ಲ, ಮಾಡೋದು ಇಲ್ಲ. ಜನಗಳು ಏನಂದ್ರೆ ನೋಡಕ್ ತುಂಬಾ ಚೆನ್ನಾಗಿರ್ಬೇಕು. ಒಂದು ಸಾಂಗು ಬೇರೆ ಮಾಡವನೆ ಪುಣ್ಯಾತ್ಮ ಯಾವನೋ, ಅದನ್ನ ಕೇಳಿದೆ FM ಅಲ್ಲಿ. ನಿಜಕ್ಕೂ ಎಷ್ಟು ಮಟ್ಟಕ್ಕೆ ಇವ್ರನ್ನೆಲ್ಲ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅವರೇ ಬರೆದ್ಬಿಟ್ಟವ್ರೆ ಸಾಂಗಲ್ಲಿ, ಈ ದಿಕ್ಕಿಗೆ ಇದ್ದಿದ್ರೆ ಸರಿ, ಈ ದಿಕ್ಕಿಗೆ ಇದ್ದಿದ್ರೆ ಸರಿ ಅಂತ. ಯಾಕೆ ಅಂದ್ರೆ ಜನಗಳ ಕಣ್ಣು ಕುಕ್ಕಕ್ ಮಾಡಕ್ಕಂತೆ. ಎಂತ ವಿಚಿತ್ರ ಜನ ರೀ. ಈ ಮಟ್ಟಕ್ಕೆ ಇಲ್ಲ, ಈ ಮಟ್ಟಕ್ಕೆ ಆಗೋಗ್ತಾರ ನಮ್ದು ಕತೆ. ಅದಕ್ಕೋಸ್ಕರ ನೀನು ಯೋಚನೆ ಮಾಡಬೇಡ. ಭಗವಂತ ನಿನಗೆ ಇವತ್ತು ಕರೆ ಕೊಟ್ಟು ಮಾತಾಡ್ಸಿದಾನೆ, ನಿನ್ನ ಕಡೆ ದೇವ್ರಿದ್ದಾನೆ, ಒಪ್ಗೋ, ಯೋಚನೆ ಮಾಡಬೇಡ. ಕಿಡ್ನಿ ಹೋಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕೆಲವೊಂದು ವಿಚಾರ ಇದೆ. ನಿನ್ಗೆ ಆಶ್ಚರ್ಯ ಪಡ್ತೀಯ.
ಆ ಥರ ಎಲ್ಲ ಅನ್ಕೋಬೇಡ ಹೊಟ್ಟೋಗಿದೆ ಕಿಡ್ನಿ ಅಂತ. ಪ್ರಯತ್ನ ಮಾಡೋಕ್ಕೆ ನಾನು ಹೇಳ್ಕೊಡ್ತೀನಿ. ಪ್ರಯತ್ನ ಮಾಡೋದಾದರೆ ತಿಳ್ಕೊತೀಯಾ? ತಿಳ್ಕೊಂತೀನಿ ಸರ್. ತಿಳ್ಕೊ. ಮನೆ ನಿಂತಿರ್ಲಿ, ಮನೆ ಕೆಲಸ ಯಾರಿಗೂ ಕೊಡಬೇಡ, ಮತ್ತೆ ಮನೆ ನಿಂತಿರ್ಲಿ. ಮಗನ ಕಿಡ್ನಿ ಕೇಳಿಸ್ಕೊಮ್ಮ, ಪುನಃ ಅದನ್ನೇ ಕಿಡ್ನಿ 2 ಸಲ ಹೇಳ್ತೀಯ. ಕೇಳಿಸ್ಕೊ. ಆಯ್ತು ಸರ್. ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ ಹೇಳ್ತೀನಿ. ನಿನ್ಗೆ ಯಾರು ಹೇಳಲ್ಲ ನಿಂಗೆ ಟೈಮ್ ಚೆನ್ನಾಗಿಲ್ಲ ಹೋಗು, ಯಾರೋ ಮಾಡ್ಸಾರ ಹೋಗು ಅಂತ ಹಿಂಗೆ ಹೇಳಿ ಮತ್ತೆ ಯಾಮಾರಿಸಿ ದುಡ್ಡು ಕಿತ್ಕೋತಾರೆ. ಹೌದು ಸರ್. ಆ ಥರ ಎಲ್ಲ ಹೋಗಕ್ಕೆ ಹೋಗ್ಬೇಡ ನೀನು. ತಡೆ ಹೊಡ್ಸ್ಕೋ ಹೋಗು. ಅಲ್ಲಿ ಊತಕ್ಕೆ ಅವ್ರು ನೋಡಿ ತೆಗಿತೀನಿ, ಇಲ್ಲೊಂದಷ್ಟು ದುಡ್ಡು ಕೊಡು, ಸಾಲ ಮಾಡ್ಕೊಂಡು ಕೊನೆಗೆ ಅದು ಮಾರಕ್ಕೂ ಆಗಲ್ಲ. ಕೊನೆಗೆ ನಾಯಿಗಳು ಅಥವಾ ಯಾರೋ ಬೀಡಿ ಸಿಗರೇಟ್ ಸೇತ್ಕೊಂಡು ಇಸ್ಪೀಟ್ ಆಡೋ ಹೋಗಿ ಆ ಮನೇಲಿ ಕುತ್ಕೋತಾರೆ. ಅದೇ ನೀವು ಕೊನೆಗೆ ಮಾಡೋಗುತ್ತೆ. ಇದಕ್ಕೆ ನೀನು ಅವಕಾಶ ಕೊಟ್ಕೋಬೇಡ. ತಿಳ್ಕೊಳಕ್ ಪ್ರಯತ್ನ ಮಾಡು. ಅದನ್ನ ಏನು ಮಾಡ್ಬೋದು ಅಂತ ಹೇಳ್ಕೊಡೋಣ. ಒಳ್ಳೇದಾಗಲಿ, ಭಯ ಬಿಡಬೇಡ. ಓಕೆ, ಧನ್ಯವಾದಗಳು ರತ್ನ ಕರೆ ಮಾಡಿದ್ದಕ್ಕಾಗಿ. ಇದೀಗ ವಿಜಯಪುರದಿಂದ ರವೀಂದ್ರ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರವೀಂದ್ರ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಾಯ್ತು. ಓಕೆ, ನಿಮ್ಮ ನಕ್ಷತ್ರವನ್ನ ತಿಳಿಸಿ. ನನ್ನ ನಕ್ಷತ್ರ ಸ್ವಾತಿ ನಕ್ಷತ್ರ ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಯಪ್ಪ. ಏನು ಮಾಡ್ತಾ ಇದ್ದೀರಾ? ಏನು ಓದಿದ್ದೀರಾ? ನಾನು SLC ವರೆಗೆ ಓದಿದ್ದೇನೆ ಸರ್. ಏನು ಮಾಡ್ತಿದ್ದೀರಾ? ಈಗ ಇಲ್ಲಿ ವಿಜಯಪುರದಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್, ಒಂದು ಕಂಪ್ನಿಯಲ್ಲಿ. ಏನಾಗಬೇಕಿತ್ತು ನಮಗೆ? ನಮ್ದು ಮನೆ ಇತ್ತು ಸ್ವಾಮೀಜಿ, ಮನೆ ಸೇಲ್ ಆಯ್ತು ಆಲ್ರೆಡಿ. ಯಾವಾಗ? ಮತ್ತೆ 2 ವರ್ಷ ಆಯ್ತು ಈಗ. ಈಗೇನಾಗಬೇಕು? ಈಗ ಸೈಟ್ ತಗೊಂಡು ಮನೆ ಕಟ್ಟದಾಗ್ತಲ್ಲ ಅಂತ ಕೇಳಿದೆ ಸ್ವಾಮಿ. ಸೈಟ್ ತಗೊಂಡ್ರಾ? ಇಲ್ಲ ರೀ, ತಗೊಂಡು ಟ್ರೈ ಮಾಡ್ತಾ ಇದ್ದೇನೆ ರೀ. ನಿಮ್ಗೆ ಎಷ್ಟು ವಯಸ್ಸು? 45. ಮದುವೆ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 21 ವರ್ಷ ಆಯ್ತು ಸರ್. ಮಕ್ಕಳು? ಮತ್ತು 3 ಮಂದಿ ಹೆಣ್ಮಕ್ಳು, ಒಬ್ಬ ಗಂಡ ಮಗ. 4ನೇವನು ಮಗ? 3 ಮಗ ರೀ. 3 ಹೆಣ್ಮಕ್ಳು, 4ನೇವ ಮಗ ರೀ. ನಾನು ಅದೇ ಹೇಳಿದ್ದು. ಮತ್ತೆ ನೀವು 3 ಅಂತ ಇದ್ದೀರಾ. 3 ಹೆಣ್ಮಕ್ಳು, ಒಬ್ಬ ಕೊನೆಯವನು, 4ನೇವನು. ಹೌದು ಸ್ವಾಮೀಜಿ, ಹೌದು. ತೀರ್ಮಾನ ಮಾಡಿದ್ರಾ ಗಂಡು ಹುಟ್ಟೋವರೆಗೂ ನೋಡೇ ಬಿಡೋಣ ಅಂತ? ಇಲ್ಲ ಸ್ವಾಮಿ, ಏನು ದಯವಿಟ್ಟು. ಎಷ್ಟು ವಯಸ್ಸು ಮಗನಿಗೆ? ಮಗನೀಗ ಈಗ 8 ವರ್ಷ ಸರ್. 25/12/2017. ಏನ್ ಹೆಸರಿಟ್ಟಿದ್ದೀರಾ? ಗುರುದೀಪ್ ಅಂತ ಹೇಳ್ತೀನಿ. ಏನ್ ನಕ್ಷತ್ರ ಒಂದು? ನಕ್ಷತ್ರ ಗೊತ್ತಿಲ್ಲ ಸ್ವಾಮೀಜಿ, ಅಷ್ಟು ನಾನೊಂದು ಬಾಧಿಕಾರ ಮನೆಯಲ್ಲಿ. ನಿಮ್ ಮಗನೇ ತಾನೇ ಅವನು? ಮಗನ ರೀ. ಬಟ್ ಅಲ್ಲ, ಯಾಕಿದ್ ಕೇಳ್ತೀನಿ, ಒಂದ್ ನಿಮಿಷ. ಯಾಕಿದ್ ಕೇಳ್ತೀನಿ ಅಲ್ಲ ರೀ, ಮಗನ್ ನಕ್ಷತ್ರ ಗೊತ್ತಿಲ್ಲ ಅಂದ್ರೆ ತಂದೆಗೆ ಇನ್ನೆಷ್ಟು ರಿಸ್ಕ್ ಇದೆ, ಸ್ವಲ್ಪ ಯೋಚನೆ ಮಾಡಿ. ನಕ್ಷತ್ರ ಗೊತ್ತಿಲ್ರಿ. ರಾಶಿ ಮತ್ತು ಸಿಂಹ ಬಿಡಿ, ಆಯ್ತು. ಈಗಿನ್ನ 3 ಹೆಣ್ಮಕ್ಳು ನಕ್ಷತ್ರ ಗೊತ್ತಾ? ಕುಂಭ. ಒಂದ್ ನಿಮಿಷ ರೀ. ಆಯ್ತು ಬಿಡಿ, ಹೋಗ್ಲಿ, ತಲೆ ಕೆಡಿಸ್ಕೋಬೇಡಿ. ಈಗ ಸಿಂಹರಾಶಿ ಅಂತ ಗೊತ್ತಾ ಮಗ? ಹೋಗ್ಲಿ. ಕುಂಭರಾಶಿ ಅಂತ್ರಿ ಮೇಡಮ್. ಸಾರಿ ಗುರುಜಿ, ಕುಂಭರಾಶಿ ಅಂತ್ರಿ. ಕುಂಭರಾಶಿ. ಓಕೆ. ಡೇಟ್ ಆಫ್ ಬರ್ತ್ ಅವನು ಬೇಡ ಬಿಡಿ, ಯಾಕೆ ತಲೆ ಕೆಡಿಸ್ಕೋತೀರಾ? ಕುಂಭರಾಶಿ ಅಂತ ಗೊತ್ತಾದ ಮೇಲೆ ನೀವು ಮನೆ ಮಾಡಿದ್ದು ಕಟ್ಸಿದ್ ಮಾರಿದ್ದ ಅಥವಾ ಹಳೆ ಮನೆ ಮಾರಿದ್ದ? ಇಲ್ಲ ರೀ, ಅದು ನಮ್ ಬ್ರದರ್ದು ನಮ್ದು ಕೂಡಿ ಇದ್ದೇವ್ರಿ, ಒಟ್ಟಿಗೆ ಇದ್ದೆವು. ಅದು ಸ್ವಲ್ಪ ನಾವು ಸಾಲ ಗಿಲ ಮಾಡಿದ್ದೇವೆ, ಹಂಗಾಗಿ ಅದು ಆಸ್ತಿ ಅವ್ರಿಗೆ ಬಿಟ್ಕೊಟ್ಟೆವು. ನೋಡಿ, ಈಗ ಫಸ್ಟ್ ನೀವು ತೀರ್ಮಾನ ಮಾಡಿ. ಮನೆ ಮಾರಿದೀವಿ ಅಂದ್ರೆ ಸ್ವಲ್ಪ ನೆಮ್ಮದಿ ಆಯ್ತು ಅಂತ ಅರ್ಥ. ಹೌದಾ? ನೆಮ್ಮದಿ ಆಯ್ತು. ಮನೆ ಮಾರಿದ್ಮೇಲೆ ನೆಮ್ಮದಿ ಸಿಕ್ತು ತಾನೆ? ನೆಮ್ಮದಿನ ಸಿಕ್ಕಿಲ್ಲ ಸ್ವಾಮಿ. ಅಲ್ಲ, ಒಂದ್ ನಿಮಿಷ. ನಿಮ್ದು ಆಸೆ ಅಷ್ಟೊಂದು ಇಟ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಸ್ವಲ್ಪ ಒಂಚೂರು ಅಗರ ಆಯ್ತು ಅಂತ ಅನ್ಸಿಲ್ವಾ? ಸ್ವಲ್ಪ ಅದರ ಆಯ್ತು. ಈಗ ನಿಮ್ಮ ಮಗ ಸಿಂಹರಾಶಿಯವನು ಹುಟ್ಟವನೇ, ನೀವು ಮನೆ ಕಟ್ಟಕ್ಕಾಗಲ್ಲ, ಮನೆ ಕಳ್ಕೊಂಡಿದ್ದೀರಾ ಅನ್ಕೊಳ್ಳಿ. ಫಸ್ಟು ನಾವು ನೆಮ್ಮದಿಯಾಗಿ ಬಾಡಿಗೆ ಮನೇಲಿ ಇದ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಈ ಮನೆ 2 ವರ್ಷ, ಆ ಮನೆ 2 ವರ್ಷ ಅಂತ ಮಾಡ್ಕೊಂಡು ಕಾಲ ಕಳಿಬೇಕು. ನಂಬರ್ 1. 2ನೇದು, ನೀವು ಸ್ವಾತಿ ನಕ್ಷತ್ರ, ನಿಮ್ಮ ಮಗ ಹುಟ್ಟಿರ್ತಕ್ಕಂಥದ್ದು ಕುಂಭರಾಶಿ. ನಿಮ್ಮ ರಾಶಿ ಯಾವ್ದು ಹೇಳಿ? ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನೀವೀಗ ಮನೆ ಕಟ್ಟೋದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಹುಟ್ಟಿರ್ತಕ್ಕಂಥ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಲೆಕ್ಕಾಚಾರಕ್ಕೆ ಅವನು ಊಟ ಮಾಡ್ತಕ್ಕಂಥ ವಿಚಾರ ಆಗಲಿ, ಅವನ ಆರೋಗ್ಯ ಸ್ಥಿತಿ ಆಗಲಿ ಕರೆಕ್ಟಾಗಿದೆ ನನ್ನ ಮಗಂದು ಅಂತ ಅನ್ಕೋತೀರಾ? ಆರೋಗ್ಯ ಅಂತಂದ್ರೆ ಅದನ್ರಿ, ಸ್ವಲ್ಪ ಹಂಗೇನಿಲ್ಲ. ಆರೋಗ್ಯ ಅಂತ ಅದನ್ರಿ. ನಾನು 2 ವರ್ಷ ಔಟ್ ಆಫ್ ಕಂಟ್ರಿನಲ್ಲಿ ಇದ್ದೆ. ಸ್ವಲ್ಪ ಅಲ್ಲಿನ ಪ್ರಾಬ್ಲಮ್ ಹೆಂಗೆ ರೀ, ಅಲ್ಲಿ ಕೆಲಸ ಮಾಡೋ ಸಂಬಳ ಬರ್ಲಿಲ್ರಿ. ಅದಿರ್ಲಿ. ಒಂದು ಮಗನಿಗೆ, ಗಂಡು ಮಗ ಅಂತಕ್ಕಂಥದ್ದು ಅವನ ಆರೋಗ್ಯ ಚೆನ್ನಾಗಿರ್ಬೇಕಾ ಬೇಡವಾ? ಆರೋಗ್ಯ ಚೆನ್ನಾಗಿರ್ಬೇಕ್ರಿ ಸ್ವಾಮೀಜಿ. ಮತ್ ನೀವು ಅದನ್ನ ತಿಳ್ಕೊಂಡೇ ಇಲ್ವಲ್ಲ, ಮನೆ ಕಟ್ಬೇಕು ಅಂತ ಇದ್ರಾ? ಆರೋಗ್ಯ ಚೆನ್ನಾಗಿರ್ಬೇಕ್ರಿ. ಫಸ್ಟ್ ಯಾವ್ದು ಮಾಡ್ಬೇಕು ನೀವು? ಆರೋಗ್ಯ ಚೆನ್ನಾಗಿರ್ಬೇಕು. 3 ಮಕ್ಕಳು, ಹೆಣ್ಣು ಮಕ್ಕಳು. ಅದಲ್ಲದೆ ಪಾಪ 4 ಜನ ಮಕ್ಕಳ ಆರೋಗ್ಯವನ್ನ ರಿಪೇರಿ ಮಾಡ್ತಕ್ಕಂಥ ವಿಷಯಕ್ಕೆ ನೀವು ಪ್ರಯತ್ನ ಮಾಡೋದಾದ್ರೆ ಮನೆಯನ್ನ ಕಟ್ಟುವುದು ಆಮೇಲೆ ಇಟ್ಕೊಳ್ಳಿ. ಒಳ್ಳೆ ನಿವೇಶನ ಬೇಕು ಅಂದ್ರೆ ನಿಮ್ಮ 3-4 ಜನ ಮಕ್ಕಳಲ್ಲಿ
ಇರ್ತಕ್ಕಂಥ ನಕ್ಷತ್ರಗಳನ್ನು ತಿಳ್ಕೊಂಡು ಆ ನಕ್ಷತ್ರದಲ್ಲಿ ನಾನು ಸೈಟ್ ತಗೋತೀನ, ಮನೆ ಕಟ್ತೀನ, ಆಗತ್ತಾ ಆಗಲ್ವಾ ಅಂತ ಮೊದಲು ತಿಳ್ಕೊಳ್ಳಿ. ಓಕೆ ಸರ್. ಮತ್ತೆ ತಗಲಾಕೋಬೇಡಿ. ಯಾಕೆ ಅಂತಂದರೆ ನೋಡಿ, ನೀವು ಪಾಪ ಫಾರಿನ್ ಎಲ್ಲೋ ಹೋಗಿ ಹೊರದೇಶಕ್ಕೆ ಹೋಗಿ ಸಂಪಾದನೆ ಮಾಡಿ ಕಷ್ಟಪಟ್ಟು ಮಾಡಿದ್ರೆ ಮನೆ ಮಾರ್ಕೊಂಡೆ ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಕಟ್ಟಕ್ಕೋರೆ ಏನೇ ಆಗ್ಬಿಡುತ್ತೋ ಅಂತ ಭಯ ಇದೆ. ಇದೆಲ್ಲ ಭಯ ಬಿಟ್ಟು ಬದುಕಬೇಕು ಅಂತೀರಾ, ಭಯ ಇಲ್ಲ ಇರಬೇಕು ಅಂತಾನೆ? ಹೇಗಿರ್ಬೇಕು ನಿಮ್ಮ ಅಭಿಪ್ರಾಯ? ಭಯ ಇರಬಾರ್ದು ಸ್ವಾಮೀಜಿ. ಭಯ ಅಂತಕ್ಕಂಥದ್ದು ಮುಂದುವರಿಯುವ ವಿಚಾರದಲ್ಲಿ ಭಯ ಇರಬಾರ್ದು. ನಾನು ಮಾಡಬೇಕು ಅಂತಕ್ಕಂಥದ್ದು ನಂಬಿಕೆ ಬರಬೇಕಂದ್ರೆ ಫಸ್ಟು ನಿಮ್ಮ ಮಗ ವಂಶೋದ್ಧಾರಕ ಹುಟ್ಟಿದ್ದಾನೆ. ಕುಂಭರಾಶಿಗೆ, ಸಿಂಹರಾಶಿಗೆ, ಹಲವಾರು ರಾಶಿಗಳು ಇರ್ತಕ್ಕಂತಹ ರಾಶಿಗಳು ಏನಕ್ಕೆ ಬರುತ್ತೆ ಅಂದರೆ ನಿಮ್ಮ ಇಂದಿನ ಜನ್ಮದ ಹಿಂದೆ ತಂದೆ ತಾಯಿಗಳು ಮಾಡಿರ್ತಕ್ಕಂತಹ ಜಾಸ್ತಿ ಸ್ವಲ್ಪ ಗಮನಿಸ್ಕೊಳ್ಳಿ, ಗೊತ್ತಾಗತ್ತೆ. ಹಲೋ, ಹೊಟ್ಟೆ ಸಮಸ್ಯೆ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ಇಲ್ಲಿವರೆಗೆ ಹೋಗ್ಲಿ? ಹೊಟ್ಟೆ ಸಮಸ್ಯೆ ಇದೆ ಮೇಡಮ್. ಈಗ ಅದನ್ನ ರಿಪೇರಿ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಮಗನೂ ಅದನ್ನೇ ಅನುಭವಿಸ್ತಾ ಇದ್ದಾನೆ, ನೀವು ಅದನ್ನೇ ಅನುಭವಿಸ್ತಾ ಇದ್ದೀರಾ. ಇದನ್ನ ರಿಪೇರಿ ಮಾಡ್ಕೊಳ್ಳಿ. ಫಸ್ಟು ಮನೆ ಕಟ್ಟೋದು, ಆಮೇಲೆ ಕುಟುಂಬವನ್ನ ಸರಿಪಡಿಸ್ಕೊಂಡು ಆಮೇಲೆ ಮನೆ ಕಟ್ಟಕ್ಕೆ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ರವೀಂದ್ರ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಸಾಲದ ಸುಳಿಯಲ್ಲಿ ಸಿಲುಕ್ತಾ ಇರುವುದು ಯಾಕೆ ಅಂತ ಹೇಳಿ. ಮುಂದಿನ ವಿಚಾರದತ್ತ ಹೋಗೋದಾದ್ರೆ ಇಲ್ಲಿ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ಒಂದು ವಿಚಾರ, ಇವಾಗ ಸಿಂಹರಾಶಿ ಕುಂಭರಾಶಿ ಅಂತಕ್ಕಂಥ ವಿಚಾರ ಸ್ವಲ್ಪ ಕ್ಲೂ ಗೊತ್ತಾಯ್ತು. ಏನು, ಮನೆ ಕಟ್ಟಕ್ಕೋಗಿ ನಿಂತಿದ್ದೀವಿ ಅಂತಕ್ಕಂಥ ವಿಚಾರ, ಮನೆ ಬೇಗ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರ, ನಿವೇಶನ ಸಿಗ್ತಾ ಇರತಕ್ಕಂತಹ ವಿಚಾರ, ಇವೆಲ್ಲವೂ ಕೂಡ ನಿಮ್ಮ ಪೂರ್ವಜರ ಪುಣ್ಯಶೇಷದಿಂದನೇ ಇವೆಲ್ಲ ನಡೀತಾ ಇದೆಯೇ ಹೊರತು ನಿಮ್ಮ ಪಾತ್ರ ಅಲ್ಲೇನು ವರ್ಕ್ ಆಗಲ್ಲ. ಪೂರ್ವಜರ ಪುಣ್ಯಶೇಷ ಇರಬೇಕು. ಕಾರಣ, ಮನೆಯಲ್ಲಿ ಸತ್ತ ವ್ಯಕ್ತಿ ಸ್ಟ್ರೋಕ್ ಆಗಿತ್ತು, ಸತ್ರು ಅಂದರೆ ತಗೊಂಡೋಗಿ ನಾವು ಸಂಸ್ಕಾರ ಮಾಡಿಬಿಡ್ತೀವಿ. ಸತ್ರು, ಹೋದ್ರು, 8 ವರ್ಷ ಇದ್ರು, 10 ವರ್ಷ ಅನುಭವಿಸೋದು ಗೊತ್ತಿರುತ್ತೆ. ಆದರೆ ಮನೆಯಲ್ಲಿ ಸ್ಟ್ರೋಕ್ ಆಗಿ ಸತ್ರು, BP-ಯಿಂದ ಸತ್ರು, ಶುಗರಿಂದ ಸತ್ರು, ಕ್ಯಾನ್ಸರಿಂದ ಸತ್ರು ಅಂದರೆ ಅವರು ಕಟ್ಟಿರುವ ಮನೆ ಯಾವ ಕಾರಣಕ್ಕೂ ಶಾಸ್ತ್ರೀಯ ಪದ್ಧತಿಯಲ್ಲಿ ಇರಲಿಲ್ಲ. ಆ ಕಾರಣದಿಂದಾಗ ಅವರು ಸತ್ರು. ಸತ್ತೋದ್ರು ಅಲ್ಲ, ಸತ್ತು ಮತ್ತೆ ಬಂದಿದ್ದಾರೆ ಅಂತ ನೀವು ತಿಳ್ಕೋಬೇಕು. ಅದು ನಿಮ್ಮ ಕುಟುಂಬದಲ್ಲೇ ಬಂದಿರ್ತಾರೆ. ಹಾಗಾಗಿ ನೀವು ಮನೆ ಅಂತಕ್ಕಂಥ ಕಟ್ಟೋದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ನೀವು ನಿಮ್ಮ ಮನೆಯ ವಂಶದ ಕಥೆಯನ್ನು ತಿಳ್ಕೋಬೇಕು. ಆರೋಗ್ಯವಾಗಿ ಸತ್ತಿದ್ದಾರಾ, 100 ವರ್ಷ ಬಾಳಿ ಬದುಕಿದ್ದಾರಾ ತಿಳ್ಕೊಬೇಕಾ ಬೇಡಮ್ಮ? ಯಾರ ಮನೇಲಿ ಕೇಳಿ ದುರ್ಮರಣಗಳೇ, ಆಕ್ಸಿಡೆಂಟ್ ಆಯಿತು, ಇನ್ನೊಂದಾಯಿತು, ಇದೇ ತಾನೇ ಎಲ್ಲರ ಮನೇಲಿರೋದು. ಹಾಗಿದ್ದ ಮೇಲೆ ನೀವು ಹೆಂಗೆ ಬದುಕ್ತೀರಾ? ಹಳೆ ಸಾಲ ತೀರಿಸಿಲ್ಲ, ಬಡ್ಡಿಗೆ ಬಡ್ಡಿ ಬೆಳೆದೋಗಿದೆ. ಬಡ್ಡಿಗೆ ಬಡ್ಡಿ ಅಂದರೆ ಯಾರು? ಮಕ್ಕಳು, ಮೊಮ್ಮಕ್ಕಳು, ಇದೇ ಬಡ್ಡಿ, ಆ ಬಡ್ಡಿಗೆ ಇನ್ನೊಂದು ಬಡ್ಡಿ, ಅದಕ್ಕೆ ಇನ್ನೊಂದು ಚಕ್ರ ಬಡ್ಡಿ, 3 ತಲೆಮಾರು ಅಂತ ಹೇಳ್ತಾರೆ ಇದಕ್ಕೆ. ಈ ರೀತಿಯಾಗಿ ನೀವು ಮನೆ ಕಟ್ಟಬೇಕಾದ್ರೆ, ಮದುವೆ ಮಾಡಬೇಕಾದ್ರೆ ಈ ಮೂಲವನ್ನು ತಿಳ್ಕೊಳ್ಳದೆ ನಾವು ಮನೆಯೂ ಕಟ್ತೀವಿ, ಮದುವೆನೂ ಮಾಡ್ತಾ ಇದ್ದೀವಿ. ಕಾರಣ, ಇಂದಿನ ಕಾಲದಲ್ಲಿ ಯಾರ ಮನೆಯಲ್ಲೂ ಹೆಣ್ಣು ನೋಡೋಕೆ ಹೋಗ್ಬೇಕಾದ್ರೆ, ಹೆಣ್ಣು ಕೊಡಬೇಕಾದ್ರೆ ಅವ್ರ ಮನೆಯಲ್ಲಿ ಹಾಸಿಗೆ ಹಿಡಿದ್ರೆ ಹೆಣ್ಣು ಕೊಡ್ತಿರ್ಲಿಲ್ಲ, ಸಂಬಂಧ ಮಾಡ್ತಿರ್ಲಿಲ್ಲ. ಅವ್ರ ಮನೆಯಲ್ಲಿ 2 ಮದುವೆ ಇದ್ರೆ ಹೆಣ್ಣು ಕೊಡ್ತಿರ್ಲಿಲ್ಲ, ಸಂಬಂಧ ಮಾಡ್ತಿರ್ಲಿಲ್ಲ. ಯಾವ ಕಾರಣಕ್ಕೂ ಇವೆಲ್ಲ ಮನೆ ನೋಡೋ ಶಾಸ್ತ್ರ ಅಂತ ಹಿಂದಿನವ್ರು ಇಟ್ಕೊಂಡಿದ್ರು. ಈಗ ಏನೂ ಇಲ್ಲ, ಕೂತಲ್ಲೇ ಬಿಲ್ಡಿಂಗ್ ನೋಡ್ತಾರೆ, ಸಾಲ ಎಷ್ಟಾರು ಇದ್ರಿ ಮನೆ ಮದುವೆ ಮಾಡ್ತಾರೆ, ಕಳಿಸ್ತಾರೆ, ಆಮೇಲೆ ಹೆಣ್ಣು ರಿಟರ್ನ್ ಆಗ್ತಾಳೆ, ಕೋರ್ಟ್ಗೆ ಹೋಗುತ್ತೆ. ಇದು ನಮ್ಮ ರಾಮಾಯಣ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ವಂಶಸ್ಥರನ್ನು ಗುರುತಿಸಿ, ನಿಮ್ಮ ವಂಶಸ್ಥರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಆಗ ನಿಮ್ಮ ಮನೆ ನಿವೇಶನ ಒಳ್ಳೆ ಸೈಟ್ ಸಿಗುತ್ತೆ, ಒಳ್ಳೆ ಮನೆ ಕಟ್ತೀರಾ, ಒಳ್ಳೆ ಜೀವನ ನಡೆಸ್ತೀರಾ. ಇದು ಇರೋದು ನಿಮ್ಮ ಪೂರ್ವಿಕರಲ್ಲಿ ಇರತಕ್ಕಂತಹ ಪುಣ್ಯಶೇಷ. ಅವರಿಗೆ ನೀವು ಏನು ತೋರಿಸಿಲ್ಲ, ಏನೂ ಮಾಡಿಲ್ಲ, ಅದಕ್ಕೆ ನೀವು ನರಕ ಕರ್ಮಶೇಷದಲ್ಲಿ ಉಳ್ಕೊಂಡಿದ್ದೀರಾ. ಆ ಉದ್ದೇಶಕ್ಕೋಸ್ಕರವಾಗಿ ನಿಮ್ಮ ಕುಂಡಲಿಯಲ್ಲಿ ಅದಿರುತ್ತೆ. ಕರ್ಮಸ್ಥಾನದಲ್ಲಿ ಯಾರಿದ್ದಾರೆ, ಜ್ಯೋತಿಷಿಗಳು ಹೇಳ್ತಾರೆ ಅದನ್ನು, ಕರ್ಮಸ್ಥಾನದಲ್ಲಿ ಯಾರಿದ್ದಾರೆ, ಆ ಕರ್ಮ ನಿಮ್ಮ ವಂಶದಲ್ಲಿ ಯಾರ್ಯಾರು ಹೆಂಗೆ ಸತ್ರು, ಏನೇನಾದರೂ, ಈ ಕರ್ಮವನ್ನು ತಿಳ್ಕೊಂಡು ಮದುವೆ ಮಾಡಬೇಕು, ಈ ಕರ್ಮವನ್ನು ತಿಳ್ಕೊಂಡು ಮನೆ ಕಟ್ಟಬೇಕು, ಈ ಕರ್ಮವನ್ನು ತಿಳ್ಕೊಂಡು ಮಗುವನ್ನು ಶುದ್ಧೀಕರಣ ಮಾಡಬೇಕು. ಈ ಸಾಲ ಹಿಂದಕ್ಕೆ ತೀರಿಸ್ಬಿಡೋಣ, ಮುಂದಕ್ಕೆ ನನ್ನ ಮಕ್ಕಳು ಬರಬಾರ್ದು. ಬಾಯಲ್ಲಿ ಹೇಳ್ತೀರಾ ಅಷ್ಟೇ, ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ. ಚೆನ್ನಾಗಿರೋಕ್ಕೆ ಏನೂ ಮಾಡಿಲ್ಲ, ಕರೆಕ್ಟಾಗಿ ಊಟ ಕೊಟ್ಟಿಲ್ಲ, ಶಕ್ತಿದಾಯಕವಾದ ಊಟ ಕೊಟ್ಟಿಲ್ಲ, ತೊಗೊಂಡು ಸ್ಕೂಲಿಗೆ ಬಿಸಾಕ್ಬಿಟ್ಟು ಬಟ್ಟೆ ಕೊಡಿಸ್ಬಿಟ್ರೆ ಹೆಣ್ಣಾಗಲಿ ಗಂಡಾಗಲಿ ಏನು ಚೆನ್ನಾಗಿರೋಕ್ಕಾಗತ್ತವರು? ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾಕೆ?
ಮಕ್ಕಳು ವಯಸ್ಸಲ್ಲಿ ಕರೆಕ್ಟಾಗಿ ನೀವು ಹುಡ್ಕೋದು ಬೇಡ. ಹೆಣ್ಣು ಗಂಡನ್ನ ವಯಸ್ಸಾಗೋಕ್ಕೆ ಮುಂಚೆನೆ, ಅಂದರೆ ಮದುವೆ ವಯಸ್ಸು ಬರೋಕ್ಕೆ ಮುಂಚೆನೆ ಡಿಮ್ಯಾಂಡ್ ಇರಬೇಕು ಮನೆಗೆ ಬಂದು, ನಿಮ್ಮ ಹುಡುಗಿನ ನಾನು ಕೊಡಿ ಮಾಡ್ಕೋತೀನಿ. ಹುಡುಗ ಆಗಲಿ ಹುಡುಗಿ ಆಗಲಿ ಬೇಗ ಸೇಲ್ ಆಗಿದ್ದಾರೆ ಅಂದರೆ ಆ ಮನೆ ಅರ್ಥ ಚೆನ್ನಾಗಿದೆ ಅಂತ. ಸೇಲ್ ಆಗಿದೆ ಅಂದರೆ ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು. ನೀವು ಹುಡುಕಬೇಡಿ ಹುಡುಗ ಎಲ್ಲವನೇ ಹುಡುಗಿ ಎಲ್ಲವಳೆ. ಲವ್ ಮಾಡೋಕ್ಕೂ ಕೆಲವು ಹುಡುಕ್ತಾರೆ, ಒಳ್ಳೆ ಹುಡುಗನ ಲವ್ ಮಾಡೋಣ ಅಂತ. ಅಲ್ಲ ತಪ್ಪಲ್ಲ, ಸಿಕ್ಕಲ್ಲ, ಆಗಲ್ಲ, ಅಕೌಂಟೇ ಇಲ್ಲ, ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಹೆಂಗೆ ಸಿಗ್ತಾರಲ್ಲಿ? ಇದು ನಿಮ್ಮ ವಂಶದಲ್ಲಿ ಇರ್ತಕ್ಕಂಥ ಪುಣ್ಯಶೇಷ. ಅದಕ್ಕೆ ಮಗು ಹುಟ್ಟಬೇಕಾದ್ರೆ ಪೂರ್ವಾಳಿತ ಪುಣ್ಯಶೇಷ ಬೇಕು. ಹೆಂಡತಿ ಸಿಕ್ಕಬೇಕಾಗಲಿ, ನಿಮಗೆ ಸೈಟ್ ಸಿಕ್ಕಬೇಕಾಗಲಿ, ಇದೆರಡು ಒಂದೇ ಸತ್ಯ. ಭೂಮಿ ತಾಯಿ ಹೆಣ್ಣು, ನಿಮಗೆ ಸಿಗುವ ಹೆಣ್ಣು ಅದು ಕೂಡ ದೇವತೆನೇ ಕೂಡ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಬಯಕೆಯಿಂದ ಹೆಂಗಸರು ಯಾರು ಇರ್ತಾರೆ, ಹಗಲು ನಿದ್ದೆ ಯಾರು ಮಾಡ್ತಾ ಇದ್ದಾರೆ, ಏನೇ ತಿಂದರೂ ಬಾಯಿ ರುಚಿ ಇಲ್ಲ ಅಂತ ಯಾರು ಪರಿತಪಿಸ್ತಾರೆ, ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಇರುವ ಮನೆ ಸೂಕ್ತವಾಗಿಲ್ಲ. ಯಾವ ಮನೆಯಲ್ಲಿ ಮೈನೋವು ಅಂತ ಇರುತ್ತೋ ಅವ್ರಿಗೆ ಆಕಳಿಕೆ ಜಾಸ್ತಿ ಬರುತ್ತೆ. ಮೈನೋವು ಇಂದಿನ ರಹಸ್ಯ ಆಕಳಿಕೆ, ಆಕಳಿಕೆ ರಹಸ್ಯ ಅಗಲ್ನಿದ್ದೆ. ಇದು ವಂಶದಲ್ಲಿ ನಿಮ್ಮ ಮನೆಯಲ್ಲಿ ತೋರಿಸುತ್ತೆ. ಅದಕ್ಕೋಸ್ಕರವಾಗಿ ಅಂತಹ ಮನೆಯನ್ನು ಕಟ್ಟಬೇಕಾ ನಾವು ಅನ್ನೋದು. ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಷ್ಟು ಸದಸ್ಯರಿದ್ದಾರೆ ಅವ್ರನ್ನ ಪಟ್ಟಿ ಮಾಡ್ಕೊಳ್ಳಿ. ಗಂಡ ಹೆಂಡತಿ ಮಕ್ಕಳು, ಎಷ್ಟು ಮಕ್ಕಳು, ಅವ್ರ ನಕ್ಷತ್ರ ಏನು, ಗಂಡ ಹೆಂಡತಿ ನಕ್ಷತ್ರ ಏನು, ಇದಕ್ಕೆ ನಾವು ಸಾಲ ಇದೆಯಾ, ತೀರಿಸ್ಬೇಕಾ ತೀರಿಸಬಾರ್ದ, ತೀರಿಸಿದ್ರೆ ಎಲ್ಲಿ ತೀರಿಸ್ಬೇಕು, ಈ ಸತ್ಯವನ್ನು ತಿಳ್ಕೊಳ್ಳಿ. ಹೊರ್ತು ಅದೆಲ್ಲ ಮುಚ್ಚಾಕ್ಬಿಟ್ಟು ನಾನು ಒಳ್ಳೆ ಮನೆ ಕಟ್ಟಬೇಕು, ನನ್ನ ಮಕ್ಕಳು ಒಳ್ಳೆ ಮದುವೆ ಮಾಡಬೇಕು, ಈ ರೀತಿ ಮಾಡಿ ಇವತ್ತು ವಿಚ್ಛೇದನಕ್ಕೆ ತುಂಬ ದಾರಿ ಆಗ್ತಾ ಇದೆ. ನಮ್ಮ ಬೆಂಗಳೂರು ಸಿಟಿ ಲೆಕ್ಕ ಹಾಕೊಂಡ್ರೆ ಒಂದು ದಿನಕ್ಕೆ 300ರಿಂದ 350 ಕೇಸ್ ಇದೆ. ಒಂದು ದಿನಕ್ಕೆ ನಮ್ಮ ಬ್ಯಾಂಗ್ಳೂರು ಸಿಟಿಗೆ ವಿಚ್ಛೇದನ ಕೇಸ್ 300ರಿಂದ 350 ಇದೆ. ಅದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಒಂದು ದಿನಕ್ಕೆ ಇಷ್ಟು ಜನ ವಿಚ್ಛೇದನಕ್ಕೆ ಹೋಗಬೇಕಾದ್ರೆ ಎಷ್ಟು ಜನ ವಿಚ್ಛೇದನ ಆಗಿರೋ ಮನೇಲಿ ಕೂತಿಲ್ಲ. ಆ ಶಾಪ ಮನೆಗೆ ಯಾಕೆ ತಟ್ಟಲ್ಲ? ಸ್ವಲ್ಪ ಯೋಚನೆ ಮಾಡಿ. ಆಮೇಲೆ ಇನ್ನೊಂದು ಮದುವೆ ಮಾಡೋಕ್ಕೆ ಹೋಗೋದು, ಇನ್ನೂ ಮನೆ ಹಾಳ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಮದುವೆ ಅಂತಕ್ಕಂಥದ್ದು ನಾವು ನಮ್ಮ ಪ್ಲ್ಯಾನ್ ಮಾಡಿ ಮದುವೆ ಮಾಡ್ಕೊಳ್ಳೋದಲ್ಲ. ಭಗವಂತನ ಒಂದು ನೇಮಕ ಇದೆ, ನಿಯಮ ಇದೆ. ಅದನ್ನು ನೀವು ಅನುಸರಿಸಬೇಕಾದ್ರೆ ಹಿರಿಯರಿಂದ ಪರ್ಮಿಷನ್ ತಗೊಳ್ಳಿ. ದೇವ್ರ ಹತ್ರ ಹೋಗೋದಲ್ಲ, ಹಿರಿಯರಿಂದ ಪರ್ಮಿಷನ್ ತಗೊಳ್ಳಿ. ಪರ್ಮಿಷನ್ ಸಿಕ್ಕಿದ ತಕ್ಷಣ ಅವರು ತಥಾಸ್ತು ಅಂತ ಒಳ್ಳೆ ಸಂಬಂಧ ಬರುತ್ತೆ, ಒಳ್ಳೆ ಮದುವೆ ಆಗುತ್ತೆ, ಒಳ್ಳೆ ಮಕ್ಕಳು ಹುಡ್ತಾರೆ, ನೆಮ್ಮದಿ ಇರುತ್ತೆ. ಹಿರಿಯರ ಆಶೀರ್ವಾದ ಬಿಟ್ಟು ನೀವು ಎಲ್ಲಿಗೆ ಹೋಗಿ ಪೂಜೆ ಮಾಡಿದ್ರು, ನೀವೇನು ಅಂದ್ಕೊಂಡ್ರು ಏನು ಮಾಡೋದು ಸಿಕ್ಕಲ್ಲ. ನೀವೆಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಅನಾವಶ್ಯಕವಾಗಿ ವ್ಯರ್ಥ ಆಗುತ್ತೆ. ಆ ಕಾರಣದಿಂದಾಗಿ ಶಿಕ್ಷೆ ಮನೆಯಿಂದೇನೆ ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು. ನಾವೇನು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಮನೆಯೇ ಕಾರಣ. ಆ ಕಾರಣ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮಾಹಿತಿಯನ್ನು ಕೊಡ್ತಾ ಇರೋಣ. ನೀವು ಪ್ರಯತ್ನ ಮಾಡಿ, ಅದು ಬಿಟ್ಟು ಬೇರೆ ಏನೋ ಪ್ರಯತ್ನ ಮಾಡಿದ್ರೆ ಜನ್ಮ ವ್ಯರ್ಥ ಆಗತ್ತೆ. ನಾವು ಹುಟ್ಟಿದ್ದು ಕೂಡ ಪ್ರಯೋಜನ ಇಲ್ದಂಗೆ ಯೋಚನೆ ಮಾಡ್ಕೊಂಡು ಸಾವು ಬರಬಾರ್ದು. ನೆಮ್ಮದಿಯಾಗಿ ಸಾವು ಬರಬೇಕು. ಇದು ಪ್ರಕೃತಿ ಧರ್ಮ, ನಮ್ಮ ವಂಶದಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯದ ಕರ್ಮ ಇದು. ಇದನ್ನು ನಾವೇನು ಮಾಡ್ತೀವಿ, ಎಲ್ಲರೂ ಕೂಡ ಔಷಧಗಳನ್ನು ಬಳಸುವ ರೀತಿಯಲ್ಲೇ ಎಲ್ಲರೂ ಸಾಯ್ತಾ ಇದ್ದಾರೆ. ಅಂದರೆ ಈಗಿರೋ ಮಕ್ಕಳು ಕೂಡ ಔಷಧಿಯನ್ನು ಬಳಸೇ ಮಕ್ಕಳು ಪಡ್ಕೊಂಡಿದ್ದೀರಾ. ಮಕ್ಕಳು ಬೆಳೆಸೋಕ್ಕೆ ಔಷಧಿ ಕೊಡಿಸ್ತಾ ಇದ್ದೀರಾ, ಮಾತ್ರೆ ಕೊಡಿಸ್ತಾ ಇದ್ದೀರಾ, ಸಿರಪ್ ಕೊಡಿಸ್ತಾ ಇದ್ದೀರಾ. ಹೀಗಿದ್ದ ಮೇಲೆ ನೀವು ಅವರು ಅದನ್ನೇ ಮಾಡಿದ್ರು, ನೀವು ಅದನ್ನೇ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ವಂಶದಲ್ಲಿ ಇರ್ತಕ್ಕಂತಹ ರಹಸ್ಯ, ಕುಟುಂಬದ ರಹಸ್ಯವನ್ನು, ಪೂರ್ವಜರು ಸತ್ತಿರ್ತಕ್ಕಂತಹ ಕರ್ಮಗಳನ್ನು, ಅವರು ಯಾವ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ, ಹೆಣ್ಣಿರಲಿ ಗಂಡಿರಲಿ, ಸೋದರ ಮಾವ, ಸೋದರತ್ತೆ, ತಾತ, ಅಜ್ಜಿ, ಅಪ್ಪ, ಇದೆಲ್ಲವನ್ನೂ ನೀವು ತಿಳ್ಕೊಳ್ಳೋದು ಪ್ರಯತ್ನ ಮಾಡ್ತಕ್ಕಂಥದ್ದಕ್ಕೋಸ್ಕರನೇ ಕುಂಡಲಿ ಇರೋದೇ ಹೊರ್ತು ನಾವು ಕುಂಡಲಿ ತೆಗೆದು ಒಂದೇ ಸಲ ಮದುವೆ ಯಾಕೆ ಆಗ್ತಾರೆ ಅಂತ ಕುಂಡಲಿ ತೆಗಿತೀವಿ, ಮಗು ಹುಟ್ಟಿತು ಅಂತ ಕುಂಡಲಿ ತೆಗಿತೀವಿ, ಇನ್ನು ಮಧ್ಯದಲ್ಲಿ ತೆಗೆಯೋದೇ ಇಲ್ಲ. ಈ ಕಾರಣದಿಂದಾಗಿ ಪದೇ ನಾವು ಅದನ್ನು ಎಚ್ಚರಿಕೆಯಿಂದ ತಿಳ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು. ಆಸ್ತಿಯನ್ನು ನೀವು ಮಾಡೋದಲ್ಲ, ಅದೇ ಬರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಅರ್ಥಗರ್ಭಿತ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಿರುವ ವೀಕ್ಷಕರೇ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಇರಬೇಕು